ಹಳೆ ಒಡಂಬಡಿಕೆಯಲ್ಲಿನೂ ಒಬ್ಬ ಮಮ್ಮಿ ಜೊತೆಗೆ ಚರ್ಚಿಗೆ ಬಂದಿದ್ದ. ದೇವರವನ ಜೊತೆ ಮಾತಾಡಿದ್ರು ಧ್ವನಿನೇ ಗೊತ್ತಾಗಿಲ್ಲ ಅವನಿಗೆ, ಯಾಕಂದ್ರೆ ಮಮ್ಮಿ ಜೊತೆ ಬಂದಿದ್ದ ಅವನ. ಯಾರಾದ್ರೂ ಅಂದಾಜು ಹೊಡ್ತೀರ? ಬಂತು ಸಮುವೇಲ. ಸ್ಯಾಮ್ಸನ್ ಅಂದ್ರೆ ಸಮುವೇಲ. ಆಮೇನ್ ಅವ್ರ ತಾಯಿ ಡೆಡಿಕೇಟ್ ಮಾಡವಳೆ, ಅವನು ಮಾಡ್ಯವನ. ನಿನ್ನ ತಾಯಿ ಡೆಡಿಕೇಟ್ ಮಾಡವಳೆ, ನೀನು ಮಾಡಿಯೇನಮ್ಮ? ಹ್ಯಾವ್ ಯು ಕಮಿಟೆಡ್ ಯುವರ್ ವೇಸ್ ಟು ಗಾಡ್? ನೀನು ನಿನ್ನ ಮಾರ್ಗಗಳನ್ನು ಅವನಿಗೆ ಅರ್ಪಿಸಿದೆಯಾ? ನೀನು ಉಣ್ತಾ ಇರೋದು ನಿಮ್ಮ ತಂದೆ ತಾಯಿ ಆಶೀರ್ವಾದವೇ ಹೊರತು ನಿನ್ನ ಆಶೀರ್ವಾದ ಅಲ್ಲ. ಆದ್ರೆ ನೀನು ಬೆಳಿಬೇಕಾಗಿದ್ದು ನಿನ್ನ ಆಶೀರ್ವಾದದಲ್ಲಿ ಅಲ್ವಾ? ಯಾರಿಗಾದ್ರೂ ಹೇಳೋದಾರ್ಥ, ಇವನಿಗೆ ಏನಾಯ್ತು ಅಂದ್ರೆ ಹುಟ್ಟಿದಾನೆ, ಬರ್ತಾ ಇದ್ದೀನಿ, ಹೆಜ್ಜೆ ಹೆಜ್ಜೆಗೆ ಅಲ್ಲಿ ಬರ್ತೀನಿ. ಇವನನ್ನ ಇಂಗ್ಲಿಷ್ ಬೈಬಲಲ್ಲಿ ಆಫ್ಟರ್ ಶಿ ವೀನ್ಡ್ ಹಿಮ್, ದ ವರ್ಡ್ ವೀನ್ಡ್ ಅಂದರೆ WEND ವೀನ್ಡ್ ಅಂದರೆ ಇಂಗ್ಲಿಷ್ ಬೈಬಲಲ್ಲಿ ಅದರ ಅರ್ಥ ಏನಪ್ಪ ಅಂತಂದರೆ, ಆತನು ತಾಯಿಯ ಆಶ್ರಯದಲ್ಲಿ ಬೆಳೆದು ಮೊಲೆಗೂಸು ಅಂದರೆ ತಾಯಿಯ ಹಾಲನ್ನು ಉಣ್ಣುವುದನ್ನು ನಿಲ್ಲಿಸಿದ ತಕ್ಷಣ. ಅಂದರೆ ಎಷ್ಟು ದೊಡ್ಡದಿರ್ಬೋದು ಮಗು? ಬಹಳ ಚಿಕ್ಕದು, ಬಹಳ ಚಿಕ್ಕ ಮಗು. ಆಗಲೇ ಅವಳು ನೇರವಾಗಿ ಅವನನ್ನು ತಂದು ದೇವರ ಆಲಯದಲ್ಲಿ ಬಿಟ್ಲು. ದೇವರ ಆಲಯದಲ್ಲಿ ಬಿಟ್ಲು, ಆದರೆ ದೇವರ ಪರಿಚಯ ಮಾಡುವಂತ ಕ್ಷಮತೆ ಒಳಗಿರಲಿಲ್ಲ. ಅರ್ಥ ಆಗ್ತದೆ? ನಾವು ದೇವರ ಆಲಯದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಹೆಂಡತಿಯನ್ನ, ನಮ್ಮ ಗಂಡನನ್ನ, ನಮ್ಮ ಜೊತೆ ಸ್ನೇಹಿತರನ್ನ ಕರ್ಕೊಂಡು ಬರ್ಬೋದು, ಆದ್ರೆ ದೇವರನ್ನ ಪರಿಚಯ ಮಾಡುವಷ್ಟು ಕ್ಷಮತೆ ನಮಗಿಲ್ಲ. ದೇವರು ತಾನೇ ಅವರಿಗೆ ತಮ್ಮ ಪರಿಚಯ ಕೊಡಬೇಕು. ಅವನ ಪರಿಚಯದ ಹಸಿವು ಅವರಿಗಿರಬೇಕು. ಸ್ವಲ್ಪ ಸತ್ಯವೇದ ಇರೋರು ಸಮುವೇಲನ ಪುಸ್ತಕ 3ನೇ ಅಧ್ಯಾಯ, ಇದರಲ್ಲಿ ವಾದಿಸೋದಕ್ಕೆ ಅನೇಕ ವಿಷಯಗಳಿರ್ಬೋದು. ಅವನು ಚಿಕ್ಕ ಮಗು ಇದ್ದಾನೆ, ದೇವರನ್ನ ಹೇಗೆ ಕಂಡುಕೊಳ್ಬೋದು, ಅದೆಲ್ಲ ಬದಿಗಿಡೋಣ. ಅಲ್ಲಿ ಒಂದು ಶಬ್ದ ಅಂತ ತೋರಿಸ್ತೀನಿ ನೋಡಿ, ಬಹಳ ಸುಂದರವಾದಂಥ ವಚನವನ್ನು ತೋರಿಸ್ತೀನಿ. 1ನೇ ಸಮುವೇಲ 3ನೇ ಅಧ್ಯಾಯ 1ನೇ ವಚನ. ಯಾರು ಓದ್ರಮ್ಮ? ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಬಸ್ಟ್. ಯಾರು ಸೇವೆ ಮಾಡ್ತಾ ಇದ್ದ? ಅವನ ಪರಿಚಯನೇ ಇಲ್ಲ ಅವನಿಗೆ. ಕೇಳ್ತಾ ಇದ್ದೀರಾ? ಎಣಿಸ್ತೀರ? ಕೇಳಿ. ಬಾರಿಸ್ತೀರಾ, ಕ್ಲೀನ್ ಮಾಡ್ತೀರಾ, ಸೆಟ್ ಮಾಡ್ತೀರಾ. ಆಮೇನ್. ಎಷ್ಟು ಯೆಹೋವನ ಸೇವೆ ಮಾಡ್ತಾ ಅಂದ್ರೆ ಬೋಧಿಸ್ತಾ ಇರಲಿಲ್ಲ ಅವನು. ದೀಪ ಹಚ್ತಾವನೆ, ಕಸ ಗುಡಿಸ್ತಾವನೆ, ಎಲ್ಲ ಇದು ಏನಂತೀರ, ದೇವದರ್ಶನ ಗುಡಾರದ ಪ್ರತಿಯೊಂದು ಸೇವೆ ಮಾಡ್ತಾ ಇದ್ದಾನೆ. ಆದರೆ ಯೆಹೋವನ ಪರಿಚಯ ಇಲ್ಲ ಅವನಿಗೆ. ಎಷ್ಟು ಜನ ಇವತ್ತು ಬೈಬಲ್ ಓದ್ತಾರೆ, ಅವನ ಪರಿಚಯ ಇಲ್ದಂಗೆ ಓದ್ತಾರೆ. ಎಷ್ಟೋ ಸಾರಿ ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಾನು ಎಷ್ಟು ಉತ್ತಮವಾಗಿ ಅರ್ಥ ಮಾಡಲಿಕ್ಕೆ ಸ್ವಲ್ಪ ಸಮಯದಲ್ಲಿ ಎಷ್ಟು ಬೇಗ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಆಗುತ್ತಷ್ಟು ಬೇಗ ಪ್ರಯತ್ನ ಮಾಡ್ತೀನಿ. ದೇವರ ಆಲಯದಲ್ಲಿ ಇದ್ದ ಬಿಟ್ಟ ಅಂದ ಮಟ್ಟಕ್ಕೆ ದೇವರ ಜೊತೆಗಿದ್ದ ಅಂತಲ್ಲ. ಪಾಯಿಂಟ್ ನಂಬರ್ 1 ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ದೇವರ ಆಲಯದಲ್ಲಿ ಇದ್ದ, ದೇವರ ಆಲಯದ ಕಸ ಹುಡುಕ್ತಾ ಇದ್ದ, ದೇವರ ಆಲಯದಲ್ಲಿ ದೀಪ ಹಚ್ತಾ ಇದ್ದ ಅಂದ ಮಾತ್ರಕ್ಕೆ ದೇವರ ಜೊತೆಗಿದ್ದ ಅಥವಾ ದೇವರು ಅವನ ಜೊತೆಗಿದ್ದ ಅನ್ನೋದು ಖಚಿತವಾಗಲ್ಲ. ಎಲ್ಲಿವರೆಗೂ ಇದು ವ್ಯತ್ಯಾಸ ಆಯ್ತಾ? ಹಾಗಾದರೆ ಪಾಸ್ಟರ್ ಕಸ ಹುಡುಗಿ ಏನು ಉಪಯೋಗ? ಅದು ಹೇಳ್ತಾ ಇಲ್ಲ ನಾನು. ಅದಕ್ಕಿಂತಲೂ ಒಂದು ಮುಂದಿನ ಹೆಜ್ಜೆ ಇಡಬೇಕಲ್ಲ, ಆ ಹೆಜ್ಜೆಯನ್ನು ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಕರ್ತನ ಅವನ ಕ್ರಿಯೆಗಳನ್ನು ನೋಡ್ತಾ ಇದ್ದ. ಯಾಕಂದರೆ ದೇವರು ಇವತ್ತು ಒಂದು ಬಲವಾದಂಥ ಸತ್ಯ ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ. ಯೇಸು ಸ್ವಾಮಿ, ಎಲ್ಲರೂ ಸಿದ್ಧರಾಗಿದ್ದರೆ ಒಂದು ಸಾರಿ ಆಮೇಲೆ ಅಂದಾಗ ಹೇಳಿ. ಸ್ವಲ್ಪ ಈ ಕನ್ಫ್ಯೂಷನ್ಗೋಸ್ಕರ ನನಗೆ ಕ್ಷಮಿಸಿ. ಆದರೆ ಒಂದು ಸಾರಿ ಪ್ರಾರಂಭ ಆದರೆ ನಾನು ನಿಲ್ಲಿಸಲ್ಲ. ಮತ್ತಾಯನ ಬರೆದ ಸುವಾರ್ತೆ 16, ಇಲ್ಲಿ 1ನೇ ಸಮುವೇಲ 3ರಲ್ಲಿ ನಿಮ್ಮ ಬಟ್ಟಿರಲಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನದಲ್ಲಿ, ಯಾಕಂದರೆ ಕರ್ತನನ್ನು ಅರಿತುಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಹೇಳ್ತೀನಿ ಇದನ್ನು. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ಈಗ ಸಮುವೇಲ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಯೇಸು ಸ್ವಾಮಿ, ಒಂದು ಕಡೆಯಲ್ಲಿ ಸಮುವೇಲನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಇನ್ನೊಂದು ಕಡೆಯಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯೇಸು ಸ್ವಾಮಿ ಮೊದಲದಾಗಿ ಯೇಸು ಸ್ವಾಮಿ ಇಲ್ಲಿ ಈ ಶಿಷ್ಯರ ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ಕೊಡ್ತೀನಿ ಕೇಳಿ.
ಈ ಶಿಷ್ಯರು ಬಂದಿರುವಂಥ ಹಿನ್ನೆಲೆ ಮೆಜಾರಿಟಿ ಅವರಲ್ಲಿರುವಂಥ ಹೆಚ್ಚು ಕಡಿಮೆ ಎಲ್ಲರೂ ಸಹ ಯಹೂದ್ಯ ಮತದಿಂದ ಬಂದವರು. ಈ ಯಹೂದ್ಯ ಮತದವರು ಯೆಹೋವನನ್ನು ತನ್ನ ತಂದೆ ಅಂತಾಗಿ ನೋಡಿಕೊಳ್ಳೋರು. ಅವರಲ್ಲಿ ಅನೇಕ ಪಂಗಡಗಳು. ಒಂದು ಪಂಗಡ ದೇವದೂತರೇ ಇಲ್ಲ ಅನ್ನೋರು, ಇನ್ನೊಂದು ಪಂಗಡ ದೇವದೂತರು ಇದ್ದಾರೆ ಅನ್ನೋರು. ಮತ್ತಾಯನಾಗಿರಲಿ, ಯೋಹಾನನಾಗಿರಲಿ, ಇವರೆಲ್ಲರೂ ಯೇಸು ಸ್ವಾಮಿ ಜೊತೆಗೆ ತಾವು ಬೆಳೀತಾ ಇರುವ ಹಾಗೆ ಯೇಸು ಸ್ವಾಮಿಯನ್ನು ಸೇರಿಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಅವರ ಮಾನಸಿಕ, ಅವರ ವಿಶ್ವಾಸಿಕ, ಅವರ ಧಾರ್ಮಿಕ ಭಾವನೆಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಒಂದು ಕ್ಷಣ ವಿಚಾರ ಮಾಡ್ರಿ, ಈ 12 ಜನ ಇನ್ನೂ ಯೇಸು ಸ್ವಾಮಿಯನ್ನ ಭೇಟಿಯಾಗಿಲ್ಲ. ಇಮ್ಯಾಜಿನ್ ಮಾಡ್ಲಿಕ್ಕಾಗತ್ತಾ? ಆಗ್ಬೋದಾ? ಈಗ ನಮಗೂ ನಿಮಗೂ ಇದು ಸಭೆಯಲ್ಲಿ ನಿಂತ್ಕೊಂಡು ಈ ಮಾತನ್ನು ಹೇಳೋದು ಸ್ವಲ್ಪ ಕಷ್ಟ, ಆದರೆ ತಪ್ಪು ತಿಳ್ಕೊಳ್ಬೇಕು ಹೋಗ್ಬೇಡಿ. ಒಂದು ಕ್ಷಣ ಅಂದ್ಕೊಳ್ಳಿ, ನಾವು ನೀವು ಯೇಸು ಸ್ವಾಮಿನೇ ಕ್ರಿಸ್ತನು ಮೆಸ್ಸಿಯನು ಅಂತ ಇನ್ನೂ ತಿಳ್ಕೊಂಡಿಲ್ಲ, ಯೇಸು ಸ್ವಾಮಿಯನ್ನ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳೋ ನಿಮಿಷ ಬ್ಲ್ಯಾಂಕ್ ಆಯ್ತು. ಈಗ ಇವ್ರು ಬೆಳೆದು ಬಂದದ್ದೇನೆಂದ್ರೆ, ಇವ್ರಿಗೆ ಮೇಲಿಂದ ಮೇಲೆ ಹೇಳಲಾಗಿದೆ ಸಭೆಗಳಲ್ಲಿ, ಅಂದರೆ ಸಭಾ ಮಂದಿರಗಳಲ್ಲಿ, ಇನ್ನು ಅನೇಕ ಸ್ಥಳಗಳಲ್ಲಿ, ದೇವರ ವಾಕ್ಯದಲ್ಲಿಯೂ ಸಹ ಹಿರಿಯರು ಮನೆಯಲ್ಲಿ ಮೇಲಿಂದ ಮೇಲೆ ಒಂದೇ ವಿಷಯವನ್ನು ಕಲಿಸಲಾಗಿದೆ. ಏನಂದ್ರೆ, ನಾವು ಬಹಳ ವರ್ಷದಿಂದ ಕಾಯ್ತಾ ಇದ್ದೀವಿ, ಒಬ್ಬ ಮೆಸ್ಸಿಯನು ಬರ್ಲಿಕ್ಕಿದ್ದಾನೆ. ಈಗ ಯೇಸು ಸ್ವಾಮಿಯ ಮೆಸ್ಸಿಯನು ಅನ್ನೋದನ್ನ ಮರ್ತ್ಬಿಡಿ. ಮರ್ತ್ರ? ನಾವು ನೀವು ಓದಿದ್ದೀವಿ ಅವತ್ತನ್ನು ಬಡಿಗನ ಮಗ ಅಂತ ನಮಗೆ ಗೊತ್ತು, ಅವ್ರಿಗೆ ಗೊತ್ತಿರಲಿಲ್ಲ ತಾನೆ. ಸ್ವಲ್ಪ ಅವರ ಮನಸ್ಸನ್ನು ವಿಚಾರ ಮಾಡ್ಕೊಳ್ಳೋಣ. ಮಸ್ಸಿಯನು ಬರ್ತಾನೆ ಅಂದ್ರೆ, ಮಸ್ಸಿಯನು ಅಂತಂದ್ರೆ ಬರ್ಲಿಕ್ಕಿರುವಂತ ಕ್ರಿಸ್ತನು ಅಂದ್ರೆ ಅವರ ಕಲ್ಪನೆನೇ ಬೇರೆ ಆಗಿತ್ತು. ನಂಬರ್ 1, ಅವ್ರಿಗೆ ಏನ್ ಹೇಳಲಾಗಿತ್ತು ಅಂದ್ರೆ, ಮೆಸ್ಸಿಯನು ಬರುವಾಗ ಅವನು ಎಲ್ಲಿಂದ ಬರ್ತಾನಂತ ಯಾರಿಗೂ ಗೊತ್ತಿರಲ್ಲ. ಅವ್ರು ಅದೇ ಕಲ್ಪನೆಯಲ್ಲಿ ಬೆಳೀತಾ ಇರ್ತಾರೆ. ಯಾಕೋ ಅರ್ಥ ಆಗ್ತಲ್ಲ. ಮೀನು ಹಿಡಿಯೋ ಬೆಸ್ತರ ಆಗಿರ್ಲಿ, ಬೆಳೀತಾ ಇರುವಂತ ಇವರು, ಅವರಿಗೆ ಯಾವುದೇ ಒಂದು ಯಾವ ರೀತಿ ಇರ್ತಾನೆ ಅನ್ನೋದ್ರ ಬಗ್ಗೆ ಅವ್ರದೇ ಆದಂತ ಕೆಲವೊಂದು ಕಲ್ಪನೆಗಳಿದೆ. ಅದು ಎಲ್ಲಿ ಅಂದ್ರೆ ಸಭಾ ಮಂದಿರಗಳಲ್ಲಿ ಅವರಿಗೆ ಹೇಳಲಾಗಿದೆ, ಹಿರಿಯರು ಅವ್ರು ಕಲಿಸಿದ್ದಾರೆ. ಅವನು ತನ್ನ ಜನರನ್ನ ಬಿಡುಗಡೆ ಮಾಡ್ತಾನೆ ಅಂದ್ರೆ ಒಬ್ಬ ಮೆಸ್ಸಿಯನ್ ಬರ್ತಾನೆ, ಈ ರೋಮನ್ನರ ಕೈಯಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ ಅಂತ ಅವ್ರ ಕಲ್ಪನೆ. ಇವನ್ನೆಲ್ಲ ಕೇಳುವಾಗ ಅವರ ಮನಸ್ಸಿನಲ್ಲಿ ಒಂದು ಕಾಲ್ಪನಿಕ ಮನುಷ್ಯ ಸೃಷ್ಟಿಯಾಗಿರ್ತಾನೆ. ಈಗ ಉದಾಹರಣೆಗೆ ಕೇಳಿ, ಒಂದು ನಿಮಿಷ ಹೇಳ್ತೀನಿ, ಒಂದು ಉದಾಹರಣೆ ಕೇಳಿ. ಒಂದು ವೇಳೆ ಯಾರೋ ಒಂದು ನಿಮ್ಮ ಸಂಬಂಧಿಕರು ನನ್ನನ್ನು ನೋಡೇ ಇಲ್ಲ, ನೀವು ಹೇಳ್ತೀರ ನಮ್ಮ ಪಾಸ್ಟರ್ ಚೆನ್ನಾಗಿ ಬೋಧಿಸ್ತಾರೆ, ಬಹಳ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಕಡೆಯಲ್ಲಿ ದೇವರು ಹಂಗೆ ಉಪಯೋಗಿಸ್ತಾ ಇದ್ದಾನೆ, ಅದು ಇದೆ ಅಂತ ಹೇಳ್ತಾರೆ. ಅವರು ಯೂಟ್ಯೂಬ್ ತೆಗೆದಿಲ್ಲ, ನನ್ನನ್ನು ನೋಡಿಲ್ಲ, ನನ್ನ ಬಗ್ಗೆ ಕೇಳಿದ್ದನ್ನು ನೋಡಿ ಅವ್ರ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಇರ್ತದಲ್ಲ, ಇರ್ತದ ಇಲ್ಲ? ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ನಾನು ಗುಲ್ಬರ್ಗ ಕಡೆ ಹೋದಾಗ ಒಂದು ಸಾರಿ ಆಯ್ತು, ಕಳೆದ ಸಾರಿ ಹೋದಾಗ ಆಯ್ತು, ಹೋಗಿ ಅವ್ರ ಪಕ್ಕದಲ್ಲಿ ಕೂತಿದ್ದೀನಿ. ಅವ್ರು ಹುಡುಕ್ತಾ ಇದ್ದಾರೆ, ಯಾರಿರ್ಬೋದು, ಯಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಇವ್ರ ಬಗ್ಗೆ ಇನ್ನೂ ಬಂದಿಲ್ಲ ಅಂತ ಪಕ್ಕದಲ್ಲೇ ಕೂತ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರ ಪ್ರಕಾರ ಏನಂದ್ರೆ, ನೀಟಾಗಿರುವಂಥ ಸಂತೋಷ್ ಗೋಕಾವಿ, ನೋಡದೇ ಇರೋರು ಆ ಹೆಸರನ್ನು ಕೇಳ್ಕೊಂಡು ಯಾರೋ ಒಬ್ಬ ಅಜ್ಜ ಚಪ್ಷ್ಮ ಹಾಕ್ಕೊಂಡು ಸಂತೋಷ್ ಗೋಕಾವಿ ಸರ್, ಯಾರೋ ಒಬ್ರು ತಂದು ಕೋಲ್ ಹಿಡ್ಕೊಂಡು ಬರ್ತಾರೆ ಅಂತ ಕಾಯ್ಕೊಂಡು ಕುಂತಾರೆ. ಹೇಳಿದ್ರು ಅವ್ರು ನನಗೆ. ಅವ್ರು ಕರೆದ ತಕ್ಷಣ ಎದ್ದು ಹೋದ ನಂತರ ಪಕ್ಕದವ್ರು ಎದೆ ಹೊಡಿತಾರಲ್ಲ, ಇವನೇನು ಒಳ್ಳೆ ಬೇರೆನೇ ಅದಾನೆ. ಯಾಕಂದ್ರೆ ಅವ್ರಿಗೆ ಅವರು ಬಂದಂತ ಹಿನ್ನೆಲೆಯಲ್ಲಿ, ಅವರ ಧಾರ್ಮಿಕವಾದ ಹಿನ್ನೆಲೆಯಲ್ಲಿ ಅಂದ್ರೆ ಪಾಸ್ಟರ್ ಅಂದ್ರೆ ಹೆಂಗಿರ್ಬೇಕನ್ನೋದು ಒಂದು ಇಮ್ಯಾಜಿನೇಷನ್ ಇರ್ತದೆ. ಕಿರ್ಚಾಡಲ್ಲ, ಏನಮ್ಮ ಹೇಗಿದ್ದೀಯಾ, ಇವನ್ ಮುಂದೆ ಹೆಂಗಪ್ಪ ಒಮ್ಮೆ ಹಂಗಂದ್ಬಿಟ್ರೆ ಪಾಸ್ಟರ್ ಅಂತ ಸ್ವೀಕರಿಸ್ಕೊಳ್ಳೋದು ಹಂಗೆ. ಯೇಸು ಸ್ವಾಮಿ ಅಲ್ಲ, ಕ್ರಿಸ್ತನು ಅಂದ್ರೆ ಅವ್ರಿಗೆ ಅವ್ರದ್ದೇ ಆದಂತ ಒಂದು ಕಲ್ಪನೆ ಇದೆ. ಬಲಶಾಲಿಯಾಗಿರ್ತಾನೆ, ನಮ್ಮನ್ನ ರೋಮನರ ಕೈಯಿಂದ ಬಿಡಿಸ್ತಾನೆ. ಯೆಶಾಯನು ಅವನ ಬಗ್ಗೆ ಬರೆಯುವಾಗ ಅವ್ರದೇ ಆದಂತ ಕಲ್ಪನೆ ಇದೆ. ಎಲ್ಲೂ ಬರ್ದಿಲ್ಲ ಬೈಬಲಲ್ಲಿ ಅವನು ಬಡಿಗನ ಮಗನಾಗಿರ್ತಾನಂತ. ಇವನು ಹುಟ್ಟು ಬಂದು ಒಮ್ಮೆ ಬಡಿಗನ ಮಗನು, ಹಂಗೆ ಸಾಧ್ಯ? ಅದಕ್ಕೆ ಏನಂದ್ರು, ಅದೇ ಹುಚ್ಚ, ನಜರೇತಿನಿಂದ ಏನಾದ್ರೂ ಒಳ್ಳೇದು ಬರ್ಲಿಕ್ಕೆ ಸಾಧ್ಯನಾ? ಯಾಕಂದ್ರು ಹಲೋ, ಯಾಕಂದ್ರೆ ಅವ್ರ ದೃಷ್ಟಿಯಲ್ಲಿ ದಾವೀದನ ಕುಮಾರನು, ಇವನು ಗ್ಯಾರಂಟಿ ಬೆತ್ಲೆಹೇಮ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇವನು ಹುಟ್ಟಿದ ಬೆತ್ಲೆಹೇಮನಲ್ಲಿ ಅಂತ. ಅವ್ರಿಗೆ ಗೊತ್ತಿರೋದೇನಪ್ಪ ಅಂದ್ರೆ, ಇವ್ರ ಅಪ್ಪ ಬಡಿಗ, ನಜರೇತ್ನವ್ರು ಇವರು. ಯಾರೋ ನಮಗೆ ಸಂತೋಷ ಚೆನ್ನಾಗಿ ಗೊತ್ಬಿಡು, ಹೆನ್ರಿ ಗೊಕ್ಕ ಮಗ, ಅವ್ನು ಧಾರವಾಡದವ್ರು ಗೊತ್ತು, ಚೆನ್ನಾಗಿ ಗೊತ್ತದ. ಅವ್ರದ್ದೇ ಆದಂತ ಒಂದು ಕಲ್ಪನೆ ಐತೆ. ಅವನು ಅರಸನು, ಆತನ ಬಾವಿನ ಮೇಲೆ ಸಾಮ್ರಾಜ್ಯವಿರುವುದು ಅಂದ್ರೆ ಬಡಿಗ ಎಲ್ಲಿಂದ ಎಲ್ಲ ಹೋಗ್ಬಿಡ್ತ. ಅವ್ರಿಗೆಷ್ಟು ಕಷ್ಟ ಆತಂದ್ರೆ ಸ್ವೀಕರಿಸಿಕೊಳ್ಳೋದಕ್ಕೆ. ಯಾರಿಗಾದ್ರೂ ಅರ್ಥ ಆಗ್ತದೆ? ಅವ್ರಿಗೆ ಎಷ್ಟು ಕಷ್ಟ ಆಯ್ತಂದ್ರೆ ಸ್ವೀಕರಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ದೇವರ ವಾಕ್ಯ ಹೇಳ್ತದೆ, ಬೋಧಿಸಿದ್ದಾರೆ ಅವರು ಸಭಾ ಮಂದಿರದಲ್ಲಿ. ಆತನು ಸಮಾಧಾನದ ಪ್ರಭು. ಎಲ್ಲೂ ಸಮಾಧಾನನೇ ಇಲ್ಲ ಇವನು ಬಂದಾಗ. ಯಾಕಂದ್ರೆ ರೋಮನ್ ಅವರು ಇವ್ರನ್ನ ಹಿಂಸಿಸ್ತಾ ಇದ್ದಾರೆ. ಆತನ ಬಾಹುವಿನ ಮೇಲೆ ಸಾಮ್ರಾಜ್ಯವಿರುವುದು, ಆತನ ಸಿಂಹಾಸನ ನಿತ್ಯಕ್ಕೂ. ಎಲ್ಲಿ ಸಿಂಹಾಸನನೇ ಇಲ್ಲ, ಕಿರೀಟನೇ ಇಲ್ಲ. ಇದು ವ್ಯತ್ಯಾಸ ಅರ್ಥ ಆಗ್ತದೆ ಇವರಿಗೆ. ಅವನನ್ನು ಸ್ವೀಕರಿಸಿಕೊಳ್ಳೋದು ತುಂಬಾ ಕಠಿಣ ಆಯ್ತು. ಅದಕ್ಕೆ ಎಷ್ಟು ಕಠಿಣ ಆಯ್ತು ಅಂದ್ರೆ, ಪರಲೋಕದಿಂದ ದೇವರ ಯೋಜನೆಗೆ ಅನುಗುಣವಾಗಿ ಪ್ರವಾದನೆಯ ಮೂಲಕ ದರ್ಭಗರಿಸಿ ಹುಟ್ಟಿದಂತ ಯೋಹಾನನು ಅಲ್ಲಾಡ್ಬಿಟ್ಟ. ಜೈಲಲ್ಲದವನೇ ಅಲ್ಲಿಂದ ಮೆಸೇಜ್ ಕಳಿಸ್ತಾವನೆ, ಬರಬೇಕಾಗಿರೋನು ನೀನೇನೋ ಅಥವಾ ನಾವು ಬೇರೆಯವನಿಗೋಸ್ಕರ ಕಾಯ್ಕೊಳ್ಬೇಕು. ನಂಬಿದವನು ಅಲ್ಲಾಡ್ಬಿಟ್ಟ. ಯಾಕೆ? ಬರೆದಿರೋದು ಒಂದು ರೀತಿ, ನಡೀತಾ ಇರೋದು ಇನ್ನೊಂದು ರೀತಿ. ತಪ್ಪಿದ್ದೆಲ್ಲಪ್ಪ ಅಂದ್ರೆ ಬರೆದಿರೋದನ್ನ ಅರ್ಥ ಮಾಡಿಕೊಳ್ಳೋದು ತಪ್ಪಿ ಹೋಗ್ಬಿಟ್ಟಿತ್ತು. ಅವನ ಸಿಂಹಾಸನ ನಿತ್ಯಕ್ಕೂ, ಇವರ ದೃಷ್ಟಿ ಭೂಮಿಯ ಸಿಂಹಾಸನದ ಮೇಲೆ. ದೇವರು ಹೇಳಿರೋದು ದಾವೀದನಿಗೆ ಕೊಟ್ಟಂತ ಪರಲೋಕದ ಸಿಂಹಾಸನ ನಿತ್ಯಕ್ಕೆ. ನಾವು ಏನೇ ಜುಜುಬಿ ಯೋಚನೆ ಮಾಡಿದ್ರು ಭೂಮಿದೇ ಯೋಚಿಸೋರು ನಾವು, ಅದಕ್ಕಿಂತ ದೊಡ್ಡದು ಯೋಚಿಸಲ್ಲ. ಯಾಕಂತಂದ್ರೆ ಭೂಮಿಯ ಸಿಂಹಾಸನ ನಿತ್ಯಕ್ಕೂ ಇರುವಂಥದ್ದಲ್ಲ, ಕರ್ತನು ಕೊಡುವಂಥದ್ದು ನಿತ್ಯಕ್ಕೂ ಇರುವಂಥದ್ದು. ತಪ್ಪಿದ್ದು ಯೇಸುವಿನಲ್ಲ, ತಪ್ಪಿದ್ದು ಕ್ರಿಸ್ತನಲ್ಲಿ ಆಗಿರಲಿಲ್ಲ, ಇವರು ಗ್ರಹಿಸುವಿಕೆಯಲ್ಲಿ. ಅದಕ್ಕೆ ಸಭೆಗಳಲ್ಲಿ ಯಾಕೆ ಒಡೆತನ, ಸಭೆಗಳಲ್ಲಿ ಯಾಕೆ ತೊಂದರೆಗಳು, ಕುಟುಂಬಗಳಲ್ಲಿ ಯಾಕೆ ಕಷ್ಟಗಳು, ಯಾಕೆ ನಮಗೆ ಭಿನ್ನಾಭಿಪ್ರಾಯಗಳು? ಯಾಕಂದ್ರೆ ತಪ್ಪಿರೋದು ಸಭೆಯಲ್ಲ, ತಪ್ಪಿರೋದು ನಿಮ್ಮಲ್ಲ, ಆದ್ರೆ ವಾಕ್ಯವನ್ನ ಸರಿಯಾಗಿ ಗ್ರಹಿಸದೇ ಇರೋದು. ಅದಕ್ಕೆ ತಪ್ಪು ಉತ್ತರ ಯಾಕೆ ಬರೋದು? ಯಾಕಪ್ಪ ಚರ್ಚಿಗೆ ಹೋಗ್ತೀಯಾ, ಪ್ರಾರ್ಥನೆ ಹೋಗ್ತೀಯಾ, ಪಾಪ ಮಮ್ಮಿ ಹೋಗ್ತಾರೆ ಅದಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ವಾಕ್ಯವನ್ನ ಗ್ರಹಿಸಿಕೊಳ್ಳಲಿಲ್ಲ. ತಪ್ಪಿರೋದು ಗ್ರಹಿಸುವಿಕೆಯಲ್ಲಿ. ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? ಅವ್ರಿಗೆ ಅವನು ಸ್ವೀಕರಿಸ್ಕೊಳ್ಳೋದು ಕಷ್ಟ ಆಯ್ತು. ಯಾಕಾಯ್ತಂದ್ರೆ ತಪ್ಪಾದ ಕಲ್ಪನೆ. ಈಗ ಯೇಸು ಸ್ವಾಮಿ ಸೇವೆ ಮಾಡಿದ ಯೋಹಾನನು ಈ ಸಂದೇಶ ಈ ಭಾಗ ಅಲ್ಲ, ಮುಂದೆ ಬರುವಂಥ ಅನೇಕ ಭಾಗಗಳು ನನ್ನದಲ್ಲ. ಆದರೆ ಅದನ್ನು ಧ್ಯಾನ ಮಾಡುವಾಗ ದೇವರ ಆತ್ಮ ನನಗೆ ಬಲವಾದ ರೀತಿಯಲ್ಲಿ ಮಾತಾಡ್ದ. ಒಬ್ಬ ಸೇವಕರು ನಾನು ಮುಗಿಸಿ ಕೂತ್ಕೊಂಡಾಗ ಎಲ್ಲರೂ ಬ್ಯೂಟಿಫುಲ್ ಮೀಟಿಂಗ್ ಆಯಿತು. ಆದರೆ ನನಗೆ ಗೊತ್ತಿರಲಿಲ್ಲ, ಇನ್ನೂ ಅಡುಗೆ ಆಗಿರಲಿಲ್ಲ ಅಂತ ಬೇಗ ಮುಗಿಸ್ಬಿಟ್ಟೆ. ಆಗ ಸೀನಿಯರ್ ಪಾಸ್ಟರ್ ಒಬ್ಬರು, ಅಲ್ಲಿ ಅಧ್ಯಕ್ಷರು ಕೆಲವೊಂದು ಮಾತುಗಳನ್ನ ಆಡಿದ್ರು. ಇದರಲ್ಲಿ ಅಂತ ನಾನು ಹೇಳುವಂಥ ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಅದನ್ನೇ ನಾನು ನಮ್ಮ ಜನರು ಇದನ್ನು ಕೇಳಬೇಕಂತ ಆಸೆ ಪಟ್ಟು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿದಾಗ ಇನ್ನೂ ಆಳವಾದ ಸಂಗತಿಗಳನ್ನ ದೇವ್ರು ತೋರಿಸೋದ ಅದನ್ನು ಹಂಚ್ಕೊಳ್ತಾ ಇದ್ದೇನೆ. ಆಮೇನ್. ಅದಕ್ಕೆ ನಂದು ಅಂತ ನಾನು ಕ್ಲೇಮ್ ಮಾಡೋದು, ಬರೋದೆಲ್ಲ ಕರ್ತನಿಂದಲೇ. ಆಮೇನ್, ಆಮೇನ್. ಯೋಹಾನನು ಅಲ್ಲಾಡ್ಬಿಟ್ಟ. ಇವನೇನ ಹೌದಲ್ಲ ಅದು. ಸ್ವಾಮಿ ಯೋಹಾನನ್ ಹೇಳ್ತಾ ಇದ್ದಾನೆ, ಕಣ್ಣಿಲ್ದವ್ರಿಗೆ ಕಣ್ಣು ಬರ್ತದೆ, ಕಿವಿ ಇಲ್ದವ್ರಿಗೆ ಕಿವಿ ಬರ್ತದೆ, ಸತ್ತವರು ಹೇಳ್ತಾರೆ ಎಂಬುದನ್ನು ಕೇಳಿದ್ದಿ ತಾನೆ. ಅವನು ಹೌದು ಅನ್ಲಿಲ್ಲ, ಇಲ್ಲನೂ ಅನ್ಲಿಲ್ಲ. ಸ್ವಾಮಿ ನೀನು ಗ್ರಹಿಸು ಅಂತ ಹೇಳ್ದ. ಕಣ್ಣಿಲ್ಲವ್ರಿಗೆ ಕಣ್ಣು ಬರ್ತೈತೆ, ಓದಿದೀಯ ತಾನೆ. ಕಿವಿ ಇಲ್ದವ್ರಿಗೆ ಕಿವಿ ಬರ್ತತೆ, ಓದಿದೀಯ ತಾನೆ. ನೀನು ಡಿಸೈಡ್ ಮಾಡು, ನಾನೇ ಬರಬೇಕಿರುವಂಥ ಮೆಸ್ಸಿಯನು. ಆಮೇನ್, ಆಮೇನ್. ಇಂಥ ಒಂದು ಸ್ಟ್ರಗಲ್ ಅಲ್ಲಿರುವಾಗ ಈಗ ಯೇಸು ಸ್ವಾಮಿಗೆ ಆತನ ಭೂಮಿಯ ದಿನ ಮುಗಿತಾ ಬರ್ತಾ ಇದೆ. ಈಗ ಬಹಳ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತಾ ಇದೆ. ಯೋಹಾನನ ಅಲ್ಲಾಡ್ದ, ಯಹೂದ್ಯರು ಅಲ್ಲಾಡ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ ಈಗ ಏನು ಮಾಡ್ಕೊಂತ ಗೊತ್ತಾಗ್ತಾ ಇಲ್ಲ. ಇವನು ತಗೊಳ್ಬೇಕಾ ಬಿಡಬೇಕಾ? ಈಗ ಯೇಸು ಸ್ವಾಮಿ ತಾನು ಹೋಗೋದಕ್ಕಿಂತ ಮುಂಚೆ ಒಂದು ಬಲವಾದಂಥ ವಿಷಯ ಮಾಡಲಿಕ್ಕೆ ಆಶಿಸಿದ್ದ. ಮತ್ತಾಯನ ಬರೆದ ಸುವಾರ್ತೆ ತರಿಸಿದ್ದೆ 16ನೇ ಅಧ್ಯಾಯಕ್ಕೆ ಬಂದಿದ್ದೀರಾ? ಮತ್ತಾಯನ ಸುವಾರ್ತೆ 16ನೇ ಸುಧಾ ರೆಡಿ ಇದೀಮ? ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ ನೋಡ್ರಿ. ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲೀಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು. ಸ್ವಲ್ಪ ನಾನು ಅದನ್ನು ವಿವರಿಸ್ತೀನಿ. ಯೇಸು ಫಿಲಿಪ್ಪನ ಕೈಸರೆ ಎಂಬ ಪಟ್ಟಣ ಪ್ರಾಂತ್ಯಕ್ಕೆ ಬಂದಾಗ ನಂಬರ್ 1 ಅಂಡರ್ಲೈನ್ ಮಾಡ್ಕೊಳ್ಬೇಕು ನೋಡಿ. ಜನರು ಯಾರನ್ನ ಮುಂದಿನ ಶಬ್ದ ಏನಿದೆ? ನನ್ನನ್ನ ಅಂತ ಕೇಳಿದ್ನ? ಇಲ್ಲ. ಕ್ರಿಸ್ತನನ್ನ ಅಂತ ಕೇಳಿದ್ನ? ಇಲ್ಲ. ಯಾಕಂದ್ರೆ ಜನರ ಮನಸ್ಸಿನಲ್ಲಿ ಯಾರು ಇವನು?
ಮನುಷ್ಯ. ಆದ್ರೆ ಯಹೂದ್ಯರಿಗೆ ಏನು ಕಲಿಸಲಾಗಿದೆ? ಮಸ್ಸಿಯನು ಬರುವಾಗ ಅವನು ಎಲ್ಲಿಂದ ಬರ್ತಾನೋ ಗೊತ್ತಿರಲ್ಲ. ಇವನು ಬಂದಿದ್ದೆಲ್ಲಿ? ನಜರೇತ್ನಿಂದ, ಬೆತ್ಲೆಹೇಮಿನಲ್ಲಿ ಹುಟ್ಟಿ. ಯೇಸು ಸ್ವಾಮಿಗೆ ಮುಂದಿನ ಪ್ರಯಾಣಕ್ಕೆ ಹೋಗೋದಕ್ಕಿಂತ ಮುಂಚೆ ದೊಡ್ಡ ಸಮೂಹ ಇದೆ. ಯೇಸು ಸ್ವಾಮಿಗೆ ಸ್ವಲ್ಪ ಮಂದಿ, ಸ್ವಲ್ಪ ಜನ ಹಿಂಬಾಲಿಸ್ತಾ ಇದ್ರ ಅಥವಾ ದೊಡ್ಡ ಸಮೂಹ ಹಿಂಬಾಲಿಸ್ತಾ ಇತ್ತ? ರಿಸ್ಕ್ ತಗೊಳ್ಳಲ್ಲ. ಹೇಳಿದ್ರೆ ಮತ್ತೆ ಅಲ್ಲಿ ಏನಂತಾರೋ ಇವರು ಅಲ್ವಾ? ಗಟ್ಟಿಗೆ ಹೇಳ್ರಿ. ಅವನೇನಾದ್ರೂ ಮಾತ್ಕಾರದಿಂದ ಊಟ ಹಾಕಿಸ್ಬೇಕಂದ್ರೆ 300 ಜನಕ್ಕೆ ಊಟ ಹಾಕಿಸ್ಬೇಕಲ್ವಾ? ಕನಿಷ್ಠ ಕಾಂಗ್ರಿಗೇಷನ್ ಎಷ್ಟಂತೆ? 5,000. ಹುಯ್ಯಂತ ನನ್ನನ್ನೇನಾದ್ರೂ 5,000 ಮಂದಿ ಹಿಂಬಾಲಿಸ್ಬಿಟ್ರೆ ಅಂತ ಪಾಸ್ಟ್ರೇ ಇಲ್ಲ, ಮುಗಿದೋಯ್ತು ನನ್ನ ಸೇವೆ, ಇದೇ ನನ್ನ ಸೇವೆ. ಇದೀರಾ? ತೃಪ್ತಿ ಇಲ್ಲ ಯೇಸು ಸ್ವಾಮಿಗೆ. ಎಲ್ಲೋ ಏನೋ ತಪ್ಪೈತೆ. ಕೇಳ್ತಾ ಇದ್ದೀರಾ? ಏನ್ ತಪ್ಪೈತೆ? ಇಷ್ಟು ಜನ ಹಿಂಬಾಲಿಸ್ತಾ ಇದ್ದಾರೆ. ಇಲ್ಲ, ಇವ್ರು ಹಿಂಬಾಲಿಸ್ತಾ ಇರೋದು ಬರೀ ಮಿರಾಕಲ್ಗೆ, ಮಹತ್ ಕಾರ್ಯಕ್ಕೆ. ಕೇಳ್ತಾ ಇದ್ದೀರಾ? ಇವ್ರು ಹಿಂಬಾಲಿಸ್ತಾ ಇರೋದು ಗುಣಪಡಿಸುವಿಕೆಗೆ. ನನಗೆ ಬೇಕಾಗಿದ್ದು ಕಾಣ್ತಾ ಇಲ್ಲ, ಎಲ್ಲೋ ಏನೋ ತಪ್ಪಿದೆ. ಇವತ್ತಿಗೂ ಯೇಸು ಸ್ವಾಮಿ ಅದನ್ನೇ ಹುಡುಕ್ತಾ ಇದ್ದಾನೆ. ಅದಕ್ಕೆ ನಿಮಗೆ ಪ್ರಾರಂಭದಲ್ಲಿ ನಾನು ಕೇಳಿದೆ, ಪಪ್ಪ ಮಮ್ಮಿ ಬರ್ತಾರೆ, ಹೆಂಡತಿ ಹೋಗ್ತಾಳೆ, ಗಂಡ ಹೋಗ್ತಾನಂತ ಸಭೆಗೆ ಬರ್ತೀಯೋ ಅಥವಾ ನೀನು ಕ್ರಿಸ್ತನನ್ನ ಅರ್ಥಕೊಂಡಿದ್ಯೋ ಅಂತ ಮೊದಲೇ ಅದಕ್ಕೆ ಕೇಳಿದೆ. ಅದಕ್ಕೆ ಕೇಳಿ ಎಲ್ಲೋ ಸಮಥಿಂಗ್ ಈಸ್ ಮಿಸ್ಸಿಂಗ್, ಏನೋ ಒಂದು ಸಂಗತಿ ತಪ್ಪಿದೆ. ತಡ್ಕೊಂಡ ಕೊನೆಗೆ ತನ್ನ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ಒಂದು ಮಾತು ಹೇಳ್ರೋ, ಎಲ್ಲರೂ ನನ್ನನ್ನು ಏನಂತವ್ರೆ? ನನ್ನನ್ನ ಅನ್ಲಿಲ್ಲ, ಎಲ್ಲರೂ ಮನುಷ್ಯ ಕುಮಾರನನ್ನ ಏನಂತಾರೆ? ಅಂದ್ರೆ ಮನುಷ್ಯನಾಗಿ ಬಂದ ನನ್ನನ್ನ ಅವರು ಏನಂತ ಸ್ವೀಕರಿಸಿದ್ದಾರೆ? ಅವ್ರು ಹೇಳಿದ್ರು, ಸ್ವಾಮಿ, ಕೆಲವು ಜನ ನೀನು ಬರಬೇಕಾದಂತ ಎಲಿಯನು. ಅರ್ಥ ಮಾಡ್ಕೊಳ್ಳಿದನ್ನ. ಯಾಕೆ? ಅವ್ರ ತಲೆಯಲ್ಲಿ ಏನಿದೆ? ಇವನು ಮಸ್ಸಿಯನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲಿಯ ಇರಬೇಕು. ಯಾಕಂದ್ರೆ ಇಂಥ ಪವರ್ಫುಲ್ ಕೆಲಸ ಆಗ್ತದೆ. ಬೈಬಲಲ್ಲಿ ಪವರ್ಫುಲ್ ಕೆಲಸ ಮಾಡಿದವರು ಓಲ್ಡ್ ಟೆಸ್ಟ್ಮೆಂಟ್ನಲ್ಲಿ ಅಂದ್ರೆ ಎಲಿಯ. ಪರಲೋಕದಿಂದ ಬೆಂಕಿ ತಂದ ಇವನು. ಯಾಕಂದ್ರೆ ಮಸ್ಸಿಯ ಎಲ್ಲಿಂದ ಬರ್ತಾನೆ ಗೊತ್ತಿರಬೇಕು. ಅವನು ಬಂದಾಗ ಇಡೀ ದೇಶಕ್ಕೆ ಸಮಾಧಾನ ಬರಬೇಕು, ಗುಲಾಮತನ ಮುಗಿಬೇಕು. ಅದೆಲ್ಲ ಆಗ್ತಾ ಇಲ್ಲ. ಅಂದಮೇಲೆ ಇವನು ಎಲಿಯ ಇರ್ಬೋದು. ಇಲ್ಲ, ಇನ್ನು ಕೆಲವರು ಸತ್ತಂತ ಸ್ನಾನಿಕನಾದಂಥ ಯೋಹಾನನ ತಿರುಗಿ ಬಂದವನೇ. ಅದಕ್ಕೆ ಸತ್ತೊಳಗೆ ಬಂದಿರೋಂಥ ಪವರ್ಫುಲ್ ಕೆಲಸ ಆಗ್ತೈತೆ. ರೈಟ್? ಯೇಸು ಸ್ವಾಮಿ ಕೇಳಿದ ನಂತರ ಅದು ಬೇಕಾಗಿದ್ದಲ್ಲ, ಯೇಸು ಸ್ವಾಮಿಗೆ ಬೇಕಾಗಿದ್ದು ಬಂತ ನಂತರ. ಅದು ಬಿಡಿ, ನೀವೇನಂತೀರಾ? ನೀವ್ಯಾಕೆ ಚರ್ಚಿಗೆ ಬಂದಿದ್ದೀರಾ? ನೀವಿಲ್ಲಿ ಯಾಕೆ ಕೂತ್ಕೊಂಡಿದ್ದೀರಾ? ನೀವೇನಂತೀರಾ? ನೀವು ಎಲಿ ಅಂತ ಬಂದ್ರು, ನೀವು ಯೋಹಾನನಂತ ಬಂದ್ರು, ಅಥವಾ ನೀವು ಸಹ ಮೀನ ಹಿಡಿದು ಸಾಕಾಗೈತೆ, ಇವನ್ ಜೊತೆಗಿದ್ರೆ ಸ್ವಲ್ಪ ಒಳ್ಳೆ ಸ್ಥಾನ ಸಿಗುತ್ತಂತ ಬಂದ್ರ, ನೀವೇನಂತೀರಿ ಅಂತ ಕೇಳಿದ್ರೆ, ಆ ಕಾಲದಲ್ಲಿ ಪೇತ್ರನು ಎದ್ದು ನಿಂತ್ಕೊಂಡು ಹೇಳಿದಂತೆ, ನೀನು ಬರಬೇಕಾದಂಥ ಮಸ್ಸಿಯನು. ಒಂದು ನಿಮಿಷ, ನೀನು ಬರಬೇಕಾದಂಥ 12 ಜನಕ್ಕೆ ಏನಾಗಿತ್ತು? 120 ಜನ ಹಿಂಬಾಲಿಸ್ತಾ ಇದ್ರಲ್ಲ, ಅವ್ರಿಗೆ ಏನಾಗಿತ್ತು? ಪೇತ್ರನು ಮಾತಾಡ್ಲಿಕ್ಕೆ ಮುಂದಂತ ಅವನೊಬ್ಬನೇ ಉತ್ತರ ಕೊಟ್ನ? ಹಾಗಂತ ನಾನು ಅಂದ್ಕೊಳ್ಳಲ್ಲ. ಯಾಕಪ್ಪ ಅಂದ್ರೆ ಇನ್ನೂ ಅವರು ಸಂಕಷ್ಟದಲ್ಲಿ, ಇನ್ನೂ ಅವರು ಹಿಂದಿ ಒಳಗೆ ಹೇಳ್ತಾರೆ ದುವಿಧಾಮೆ, ಇನ್ನೂ ಅವರು ಕನ್ಫ್ಯೂಷನ್ದಲ್ಲಿ ಒದ್ದಾಡ್ತಾ ಇದ್ದು, ಪ್ರತಿ ಒಂದು ಮಹತ್ ಕಾರ್ಯದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ ಇರಬಹುದಾ, ಹೌದಾ, ಇಲ್ವಾ, ಹೌದಾ. ಕೆಲವು ಚರ್ಚಿಗೆ ಹೋಗ್ತಾ ಇರ್ತಾರೆ, ಇದೇ ಸಭೆನಾ, ನಾ ಮತ್ತೆಲ್ಲಾದ್ರೂ ಹೋಗ್ಬೇಕಾ, ಇದೇ ಪಾಸ್ಟ್ರ ಮತ್ತೊಂದು ಕಡೆ ಸೇರ್ಕೊಳ್ಬೇಕಾ, ಇದೇ ಊರ ಬೇರೆ ಕಡೆ ಹೋಗ್ಬೇಕಾ, ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೂ ಒದ್ದಾಡ್ತಾ ಇದ್ದಾರೆ. ಆದ್ರೆ ಪೇತ್ರನಿಗೆ ಮಾತ್ರ ಚೆನ್ನಾಗಿ ಅರಿವಾಗಿದೆ, ಯಾರೀ ಪೇತ್ರ? ವೇದ ಧ್ಯಾನ ಮಾಡಿದವನಲ್ಲ, ಮೀನು ಹಿಡಿಯುವ ಬೆಸ್ತ. ಯಾವ ಈ ಪೇತ್ರ? ಈತನು ಎಲ್ಲದರಲ್ಲಿ ದುಡುಕು ಸ್ವಭಾವದವನು. ಯಾವನೀ ಪೇತ್ರ? ಈ ಪೇತ್ರನಿಗೆ ಆಳವಾದ ವಾಕ್ಯ ಜ್ಞಾನ ಇಲ್ಲ, ಪ್ರಾಮಾಣಿಕ ಹೃದಯ ಇದೆ. ಯಾವ ಈ ಪೇತ್ರ? ಈ ಪೇತ್ರ ಮೊದಲೇ ಸಾರಿ ಯೇಸು ಸ್ವಾಮಿಯನ್ನ ಭೇಟಿಯಾಗಿದ್ದೇ ಈ ಬಲವಾದಂತ ಅರಿವಿಗೆ ಕಾರಣ. ಎಲ್ಲಿ ಭೇಟಿಯಾಗಿದ್ದ? ಇವನು ಬಳೆ ತೊಳಿತಾ ಇದ್ದಮ್ಮ. ಇವನು ಬಳೆ ತೊಳಿತಾ ಇದ್ದಾಗ ಒಬ್ಬ ಗುರು ಮೊದಲನೇ ಸಾರಿ ತನ್ನ ಬಳಿಗೆ ಬಂದ. ಇವನನ್ನ ನೋಡಿರ್ಲಿಲ್ಲ, ಇವನ್ ಬಗ್ಗೆ ಬರೀ ಕೇಳಿದ್ದ ಮಾತ್ರ. ಇವನು ಸಹ ಬೇರೆಯವ್ರ ತರ ಕೇಳಿದ್ದ.
ಮೊದಲಿನ ಶಕ್ತಿಗೋಸ್ಕರ ಬೇಡ್ಕೊಳ್ತಾ ಇದ್ದೇನೆ ಈ ದಿನಗಳಲ್ಲಿ. ಆಮೇನ್, ಆಮೇನ್, ಆಮೇನ್. ಸ್ವಲ್ಪ ಗಟ್ಟಿಯಾಗಿ. ಎಲ್ಲರೂ ಹೇಳ್ತಾ ಇದ್ರು, ಯಾರೋ ಒಬ್ನು ಬಂದವನಂತೆ, ಕೆಲವರನ್ನು ಎಲಿಯನಂತ. ಈಗ ಅಂದಿದ್ದಲ್ಲ ಇದು. ಅವನು ಇನ್ನೂ ಈ ಶಿಷ್ಯನಾಗೋದಕ್ಕಿಂತ ಮುಂಚೆನೆ ಜನ ಮಾತಾಡ್ಕೊಳ್ತಾ ಇದ್ರು. ಯಾರೋ ಒಬ್ನು ಬಂದವನಂತೆ, ಯೆರೂಸಲೇಮಿನಲ್ಲಿ ಸತ್ತವ್ರನ್ನ ಎಬ್ಬಿಸ್ತಾವನಂತೆ, ಕಿವುಡ್ರಿಗೆ ಕಣ್ಕೊಳ್ತಾವನಂತೆ, ಇವನು ಬಲಿ ತೊಳಿತಾ ಇದ್ದ, ಇವನ್ ಜೊತೆ ಕೆಲಸ ಮಾಡೋನು ಹೇಳ್ತಾ ಇದ್ರಂತೆ. ಇವನ್ ಕೇಳ್ತದ, ಹೌದಾ? ಹಂಗೆ ಇಲ್ಲ, ಸತ್ತವನ್ನ ಎಬ್ಬಿಸ್ತವನೆ. ಹೌದಾ ಹೌದಾ ಹೌದಾ? ಒಂದು ದಿನ ನೋಡಿದ್ರೆ ಅದೇ ಯೇಸು ಸ್ವಾಮಿ, ಬೇಡ ಯೇಸು ಸ್ವಾಮಿ ಅನ್ನೋದು ಬೇಡ, ಒಂದು ದಿನ ನೋಡಿದ್ರೆ ಅದೇ ವ್ಯಕ್ತಿ ಇವನು ಮುಂದೆನೆ ಬಂದ್ ನಿಂತ. ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ? ಇವನನ್ನು ಎಲಿಯನ್ ಅಂತಿದ್ರಲ್ಲ, ಇವನನ್ನು ಯೋಹಾನನ್ ಅಂತಿದ್ರಲ್ಲ, ಅವನು ಆಡೋ ಮಾತು ಕೇಳ್ತಾ ಇದ್ದಾನೆ. ಅವನು ಆಡೋ ಮಾತುಗಳು, ಇವನು ಒಂದು ಮಹತ್ಕಾರ್ಯ ನೋಡಿಲ್ಲ, ಬರೀ ಕೇಳಿದಾನೆ. ಇವನು ಒಂದು ಇದು ಗುಣಪಡಿಸುವಿಕೆ ನೋಡಿಲ್ಲ, ಬರೀ. ಇವನು ಒಂದು ಅದ್ಭುತ ನೋಡಿಲ್ಲ, ಬರೀ ಕೇಳಿದಾನೆ. ಆದ್ರೆ ಈಗ ಬಲಿ ತೊಳಿತಾ ಇದ್ದಂಗೆ ಈತನ ನೇರವಾಗಿ ಈತನ ಅಂಗಡಿಗೆ ಬಂದ್ಬಿಟ್ಟ. ಇವನ ಅಂಗಡಿಗೆ ಬಂದ್ಬಿಟ್ಟು, ಪೇತ್ರನೇ, ಸ್ವಲ್ಪ ನಿನ್ನ ಬೋಟನ್ನು ಯೂಸ್ ಮಾಡ್ಕೊಳ್ಬಹುದಾ? ಇವನಂದ. ಪಕ್ಕದವ್ರು ಯಾರೋ ತೂದಳಿದ್ರು, ನಾ ಹೇಳ್ತಾ ಇದ್ನಲ್ಲ ಇವನೇ ಆತ. ಬನ್ನಿ ಸ್ವಾಮಿ, ಗೊತ್ತಾ ಮಸಿಯನಂತ? ಗೊತ್ತಿಲ್ಲ. ಎಷ್ಟು ನನ್ನ ಅರ್ಥ ಆಗ್ತದೆ? ಗೊತ್ತಾ ಕ್ರಿಸ್ತನಂತ? ಗೊತ್ತಿಲ್ಲ. ಇವನು ಹೊಯ್ದಾಡ್ತಾ ಇದ್ದಾನೆ. ಆದ್ರೆ ಅವನು ಆತನ ಬೋಟನ್ನು ಹತ್ಕೊಂಡ. ಸ್ವಲ್ಪ ಒಳಗಡೆ ತಂದ್ರು, ನೀರಲ್ಲಿ ಗ್ಯಾಪ್ ಆಯ್ತು, ಜನ ಮುಂದೆ ಬೀಳೋದು ನಿಲ್ಲಿಸಿದ್ರು. ಸಮಾಧಾನ ಆದ ನಂತರ ಯೇಸು ಬೋಧಿಸ್ದ. ಈತನ ಬೋಧನೆ ಕೇಳ್ತಾ ಇದ್ದಾನೆ. ಕೇಳಿದ ವಾಕ್ಯ ಏನೋ ಮಾಡಲಿಕ್ಕೆ ಸ್ಟಾರ್ಟ್ ಆಯ್ತು. ಪೇತ್ರನ ಕೊಟ್ಟಂತ ಉತ್ತರ ಅವತ್ತಿನ ಉತ್ತರ ಅಲ್ಲಮ್ಮ ಅದು. ಪೇತ್ರನ ಕೊಟ್ಟಂತ ಉತ್ತರ ಅವನು ಇನ್ನೂ ಯೇಸು ಸ್ವಾಮಿ ಹಿಂದೆ ಬೀಳೋದಕ್ಕಿಂತ ಮುಂಚೆನೆ ಕಂಡುಕೊಂಡದ್ದು. ಯೇಸು ಸ್ವಾಮಿಗೆ ನಿನಗೆ ನಿನ್ನ ತಂದೆ ತಾಯಿ ಅವನು ಯಾರಂತ ಬೋಧಿಸಿದ್ರೋ ಬೇಕಾಗಿಲ್ಲ. ಯೇಸು ಸ್ವಾಮಿಗೆ ನಿನ್ನ ಪಾಸ್ಟ್ರು ಯಾರಂತ ಬೋಧಿಸಿದ್ರೋ ಬೇಕಾಗಿಲ್ಲ. ಯೇಸು ಸ್ವಾಮಿಗೆ ನೀನು ಪುಸ್ತಕದಲ್ಲಿ ಅವನ ಬಗ್ಗೆ ಏನು ಕಂಡುಕೊಂಡದ್ದು ಬೇಕಾಗಿಲ್ಲ. ನೀನೇನು ಹೇಳ್ತೀಯಾ? ಮನುಷ್ಯ ಕುಮಾರನು ಯಾರಂತ ನೀನೇನು ಹೇಳ್ತೀಯಾ? ನೀನೇನು ಕಂಡುಕೊಂಡಿದ್ದೀಯಾ? ಅದು ಅವನಿಗೆ ಬೇಕಾಗಿದೆ. ನೀನು ಕೊಡೋ ಉತ್ತರ ನಿಮ್ಮ ಪಾಸ್ಟರ್ ಕಲಿಸಿರೋದು, ನೀನು ಕೊಡೋ ಉತ್ತರ ನಿಮ್ಮ ಬೋಧಕರು ಕಲಿಸಿರೋದು. ಆದ್ರೆ ಯೇಸು ಸ್ವಾಮಿಗೆ ಬೇಕಾಗಿದ್ದು ನೀನು ಕಲಿತುಕೊಂಡ ಉತ್ತರ ಅಲ್ಲ. ಯೇಸು ಸ್ವಾಮಿಗೆ ಬೇಕಾಗಿರೋದು ನೀನು ಅನುಭವಿಸಿದ ಉತ್ತರ. ಯಾರಾದ್ರೂ ಇಲ್ಲಿದ್ದರೆ ಆಮೇಲೆ ಅಂತ ಹೇಳಿ. ಎಲ್ಲಿವರೆಗೂ ನಿಮ್ಮ ಪಾಸ್ಟರ್ ಬೋಧನೆಗೆ ಉತ್ತರ ಕೊಡ್ತಾ ಇರ್ತೀಯೋ ಅಲ್ಲಿವರೆಗೂ ನಿನ್ನ ಮಾತುಕಾರ್ಯ ಬರಲ್ಲ. ಆದ್ರೆ ಯಾವ ದಿನ ಯೇಸು ಸ್ವಾಮಿಯನ್ನು ಅನುಭವಿಸಿ ಉತ್ತರ ಕೊಡ್ತೀಯೋ ಆ ದಿನ ನಿನ್ನ ಮಾತುಕಾರ್ಯ ನಿನ್ನನ್ನು ಅಂಟಿಕೊಳ್ತದೆ. ಯಾರಾದ್ರೂ ಇಲ್ಲಿದ್ರೆ ಒಂದ್ಸಾರಿ ಗಟ್ಟಿಗೆ ಆಮೇಲೆ ಅಂತ ಹೇಳ್ತೀರಾ? ನಾನು ಹೇಳಿದೆ, ಸೇವೆ ಬರುವಾಗ ಎಲ್ಲ ಸಂಬಂಧಿಕರುಗಳು, ವಿಶೇಷವಾಗಿ ನಮ್ಮ ತಾಯಿ ಸಹೋದರಿಯರು, ಊಟಕ್ಕೆ ಏನ್ ಮಾಡ್ತೀಯ? ನನ್ನ ಮುಂದೆ ಕೇಳಲ್ಲ, ತಾಯಿ ಕೇಳ್ತಾರೆ. ಇಷ್ಟು ಶಾಣೆ ನಾನು ಓದದಲ್ಲಿ ಸೇವೆ ಅಂತ ಹೋಗ್ಬಿಟ್ರೆ ಮುಂದೆ ನಾನು ಸೇವೆಗೆ ಬಂದದ್ದು ಬೋಧನೆಯನ್ನ ಕೇಳಿದ್ದಲ್ಲ, ದೇವರನ್ನ ಅನುಭವಿಸಿದ್ರಿಂದ. ಅದರ ನಿಮಿತ್ತವಾಗಿ ಈ ದಿನ ಆತನ ಅನುಭವ ನಮ್ಮನ್ನ ಎತ್ತಿಡಿದಿದೆ. ವ್ಯತ್ಯಾಸ ಅರ್ಥ ಆಯ್ತಾ? ಎಲ್ಲಿವರೆಗೆ ಬರೆಯಲ್ಪಟ್ಟಂತ, ಯಾರು ಬೈಬಲ್ ಕೊಡ್ಬೇಕಂತ ಎಲ್ಲಿವರೆಗೆ ಬರೆದಿದ್ದನ್ನ ಜ್ಞಾನದಿಂದ ಮಾತ್ರ ತಿಳ್ಕೊಳ್ಳುವಂತ ಮೂರ್ಖತನವನ್ನ ಮಾಡದೆ ಅನುಭವದಿಂದ ನೀನು ಅನುಭವಿಸಲ್ವೋ ಅಲ್ಲಿವರೆಗೂ ಇದು ನಿನಗೆ ಮಾನುಷಿಕ ಜ್ಞಾನವೇ ಹೊರತು ಜೀವನದ ಆಶೀರ್ವಾದದ ಅನುಭವ ಆಗೋದಿಲ್ಲ. ಅರ್ಥ ಆದವ್ರು ಅನ್ಸರ ಆಮೇನಂತ. ನನ್ನ ಕ್ಲಾಸ್ಮೇಟ್, ನನ್ನ ಸ್ವಂತ ಕ್ಲಾಸ್ಮೇಟ್, ನನಗೆ ಆತನನ್ನು ಭೇಟಿ ಆಗಬೇಕಂತ ತುಂಬ ಆಸೆ ಇದೆ ಬರೋ ದಿನಗಳಲ್ಲಿ. ನನ್ನ ಸ್ವಂತ ಕ್ಲಾಸ್ಮೇಟ್, ನಾನು ಹೇಳಿದ್ರೆ ಸೇವೆ ಮಾಡಬೇಕಂತ ಭಾರ ಇದೆ. ಅವನು ಕೇಳಿದ್ರೆ ಸೇವೆ ಮಾಡಿದ್ರೆ ಏನು ತಿಂತೀಯ? ನಾನು ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ, ತಿನ್ನೋದ್ರ ಬಗ್ಗೆ. ಯಾಕೆಂದ್ರೆ ಅನುಭವ ಹೆಂಗಿರ್ತದಂದ್ರೆ ಬೇರೆದು ನಿನ್ನ ತಲೆಗೆ ಹೊಳೆಯೋದು ಅವಶ್ಯನೂ ಇಲ್ಲ. ಯಾಕೆಂದ್ರೆ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ. ಬೇಗ ಹೇಳಿ ಮೊದಲು ಆತನ ರಾಜ್ಯಕ್ಕಾಗಿಯೂ ಆಗ ಈ ಎಲ್ಲ ಸಂಗತಿಗಳು ನಿಮಗೆ ದೊರಕುವು. ಅವರು ಜ್ಞಾನದಿಂದ ತಿಳ್ಕೊಂಡಿದ್ದಕ್ಕೆ ಆ ಹೆಜ್ಜೆ ಇಡ್ಲಿಕ್ಕೆ ಶಕ್ತಿ ಆಗಲ್ಲ. ಆದರೆ ಅನುಭವದಿಂದ ಅದನ್ನು ತಿಳ್ಕೊಳ್ಳುವಾಗ ಯಾರು ನಿನ್ನನ್ನು ಹಿಡ್ಕೊಳ್ಬೇಕಂದ್ರೂ ಆ ಅನುಭವವನ್ನು ನಂಬಿ ನೀನು ಹೊರಬೀಳ್ತೀಯ. ಯೇಸು ಸ್ವಾಮಿ ಬೋಧಿಸ್ತಾ ಇದ್ದದ್ದು ಯಹೂದ್ಯರಿಗೆ ಒಬ್ಬರು ಬದಲಾಗಲಿಲ್ಲ.
ಆದರೆ ಅವನು ಅವರಿಗೆ ಬೋಧಿಸೋದನ್ನ ತಾನು ತೆಪ್ಪಗೆ ಬಲಿ ತೊಳಿತಾ ಕೂತ್ಕೊಂಡು ಕೇಳಿರೋನು ಪೇತ್ರ. ಯೇಸು ಸ್ವಾಮಿ ಅದನ್ನು ಪೇತ್ರನಿಗೆ ಬೋಧಿಸಲೇ ಇಲ್ಲ. ಯೇಸು ಸ್ವಾಮಿ ಬೋಧಿಸಿದ್ದು ಇಸ್ರಾಯೇಲರಿಗೆ ಎಷ್ಟು ಜನ ಬದಲಾದರೂ ನನಗೆ ಗೊತ್ತಾಗಲಿಲ್ಲ. ಆದರೆ ಇವನು ಆ ಬೋಧನೆ ಕೇಳಲಿಕ್ಕೆ ಹೋದವನೂ ಅಲ್ಲ, ಬರೀ ಆ ಬೋಟಲ್ಲಿ ಕುತ್ಕೊಂಡು ಬಲಿಯನ್ನು ತೊಳಿತಾ ಬೇರೆಯವ್ರಿಗೆ ಹೇಳೋದನ್ನ ಇವನು ಕೇಳಿಸ್ಕೊಂಡವನು. ಅವತ್ತೇ ಬೋಟ್ ತುಂಬ ಮೀನು ತುಂಬಿಕೊಂಡು ಬಂದ. ಯಾರಿಗಾದ್ರೂ ಆಶೀರ್ವಾದ ಆಗ್ತಾ ಇದ್ರೆ ಆಮೇಲೆ ಅಂತ ಹೇಳಿ. ಯೇಸು ಸ್ವಾಮಿ ಬೋಧಿಸ್ತಾ ಇರೋದವ್ರಿಗೆ ನಿಪುಣನಾದವನು ಮತ್ತೊಬ್ಬ. ಯೇಸು ಸ್ವಾಮಿ ಇವನು ಹೇಳ್ತಾ ಇದ್ದಾನೆ, ಮೀನು ಹಿಡಿಯೋ ನಡಿ. ಇವನು ಹೇಳ್ದ, ಈಗ ಅರ್ಥ ಆಯ್ತಾ ಎಲ್ಲಿಂದ ಹಸುರು ಆಯ್ತದಂತ? ಪೇತ್ರ ಯಾಕೆ ಜಿಗದ್ ಹೇಳಿದ ಅಂತ ಗೊತ್ತಾಯ್ತಾ? ನಾನೇ ಎಷ್ಟೋ ಸಾರಿ ಬೋಧಿಸಿದ್ದೀನಿ ಅವಸರದ ಪೇತ್ರ ಅಂತ. ಆದ್ರೆ ಇವತ್ತು ದೇವರ ಆತ್ಮನ ಕಣ್ ತರಿತಾ ಇದ್ದಾನೆ. ಅವನು ಅವಸರದ ಪೇತ್ರನಾಗಿರ್ಲಿಲ್ಲ. ಅವನ ಮೊದಲನೇ ದಿನದಿಂದಲೇ ಮಸ್ಸಿಯನನ್ನ ಅನುಭವಿಸಿದ್ದ. ಅದಕ್ಕೆ ಅಷ್ಟು ಅವಸರ ಆತನಿಗೆ, ಅದಕ್ಕೆ ಅಷ್ಟು ಕಾತರ ಆತನಿಗೆ. ಏನು ಏನು ಅವತ್ತು ಇಷ್ಟೊಂದು ಮೀನು ಸಿಗಲ್ಲ ಸ್ವಾಮಿ. ಆ ಎಲಿಯನೋ, ಆ ಕಾಲದಲ್ಲಿ ಇವನ ಮನಸ್ಸಿನಲ್ಲಿ ಅವನು ಎಲಿಯನೋ, ಇವನ ಮನಸ್ಸಿನಲ್ಲಿ ಅವನು ಯೋಹಾನನು, ಇವನ ಮನಸ್ಸಿನಲ್ಲಿ ಅವನು ಯೆರೆಮೀಯನೋ ಗೊತ್ತಿಲ್ಲ. ಆದರೆ ಇವನು ಅವನಿಗೆ ಹೇಳ್ದ, ಸ್ವಾಮಿ ಮೀನು ಸಿಕ್ಕಲ್ಲ, ಇಡೀ ರಾತ್ರಿ ಕಷ್ಟಪಟ್ಟಿದ್ದೀವಿ. ಅವನು ಹೇಳ್ದ, ನಡೆ ಬಲೆ ಬೀಸ. ಏನು ಹೊರಟ ಬಲೆ ಬೀಸ್ದ. ಎಷ್ಟು ಮೀನು ಸಿಕ್ತಂದರೆ ಅವನ ಜೀವನದಲ್ಲೇ ನೋಡಿರಲಿಲ್ಲ. ಬೇರೆ ಬೋಟ್ಗಳನ್ನ ಥರದ ನೀವು ಸ್ವಲ್ಪ ತಗೊಳ್ಳಿ ಮುಳುಗ್ತಾಯ್ತೆ ನಮ್ಮ ಬೋಟ್ ಅಂತ. ಅವತ್ತೇ ಅವನಿಗೆ ದೃಢ ಆಯಿತು, ಯಹೂದ್ಯರು ಏನು ಹೇಳ್ತಾರೋ ಹೇಳ್ಕೊಂಡು ಸಾಯ್ಲಿ. ವಚನವನ್ನು ತಪ್ಪಾಗಿ ಬೋಧಿಸೋರು ಹಾಳಾಗಿ ಹೋಗ್ಲಿ, ನಾನು ಕಂಡು ಅನುಭವಿಸಿದ್ದೇನೆ, ಈತನೇ ಮಸ್ಸಿಯನು. ಅಪ್ಪ ಹೆಂಡತಿ ಬರ್ತಾಳಂತ ಬರಬೇಡ, ಅಮ್ಮ ಗಂಡ ಬರ್ತಾನಂತ ಬರಬೇಡ, ಯವ್ವ ಪಪ್ಪ ಮಮ್ಮಿ ಬರ್ತಾರಂತ ಬರಬೇಡ. ಅವನಲ್ಲಿ ಕಾಡಿ ಬೇಡಿ ನನಗೆ ನಿನ್ನ ಅನುಭವ ಬೇಕು ಅಂತ ಪಡ್ಕೋ. ಅವಾಗ ಯಾರು ಬರಲಿ ಬಿಡಲಿ, 10 ಗಂಟೆ ಸಭೆಗೆ 9 ಗಂಟೆಗೆ ನೀನು ಇರ್ತೀಯ. ಯಾಕೆ? ನಾನು ನೋಡಿದ್ದೀನಿ. ಹೇಳೋರು ಬೇಕಾದ ಹೇಳ್ಕೊಳ್ಳಿ, ನನಗೆ ಗೊತ್ತು ಇವನೇ ಮಸ್ಸಿಯನು, ಇವನೇ ಕರ್ತನೆಂಬುದಾಗಿ ನನಗೆ ಗೊತ್ತು ಅಂತ ನೀನು ಹೇಳ್ತೀಯ. ತಾಯಿ ಕಿವಿ ಹಿಡಿದು ನಿನಗೆ ಬೈಬಲ್ ಓದಿಸಿದ್ರೆ ನೀನು ಸ್ವರ್ಗಕ್ಕೆ ಹೋಗೋದಿಲ್ಲ, ಹೋಗೋದಲ್ಲ ನೀನು. ಆದರೆ ಯಾವಾಗ ನೀನು ಇದು ಇಷ್ಟೆಲ್ಲ ಹೇಳ್ತಾರಲ್ಲ, ನಾನು ಇವನು ಹುಡುಕಬೇಕು ಅಂತ, ಯಾವಾಗ ನೀನು ಹುಡುಕಿ ಅವನು ನಿನ್ನನ್ನು ಮುಟ್ಟಿ ನಿನ್ನ ಸ್ವಂತ ಸಭೆಯಲ್ಲಿ ಕಣ್ಣೀರಿಟ್ಟು ಆರಾಧನೆ ಮಾಡಿದ್ರೆ ಅದ್ರದ್ದು ಗ್ಯಾರಂಟಿ ಇಲ್ಲ. ನಿನ್ನ ರೂಮಲ್ಲಿ ನಿನಗೆ ಕಣ್ಣೀರು ಬಂದು ನೀನು ಪ್ರಾರ್ಥನೆ ಮಾಡಿದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ, ಕರ್ತನ ನಿನ್ನನ್ನು ಭೇಟಿ ಆಗಿದೆ. ನೀನು ಸಭೆಯಲ್ಲಿ ಗರ 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 ಅಂತ ತಿರುಗಿ ಬಿದ್ದರೆ ನನಗೆ ಗೊತ್ತಿಲ್ಲ. ನಿನ್ನ ರೂಮಲ್ಲಿ ಯಾರು ಇಲ್ಲದಲ್ಲಿ ನೀನು ಒಬ್ಬನೇ ಗಡಗಡ ಅಂತ ಅಡಗಿ ಅಲುಗಾಡಿ ಅವನನ್ನು ಅನುಭವಿಸಿದ್ರೆ ನಾನು ಹೇಳ್ತೀನಿ, ನಿನ್ನ ದೇವರನ್ನ ಭೇಟಿಯಾಗಿದ್ದೀಯಾ, ನಿನ್ನ ಕರ್ತನನ್ನು ಭೇಟಿಯಾಗಿದ್ದೀಯಾ. ಯಾರಾದ್ರೂ ಅರ್ಥ ಆಗಿದ್ರು ಇಲ್ಲಿದ್ರೆ ಆಮೇನ್ ಅಂದಾಗ ಹೇಳಿ ಆಮೇನ್. ಯೇಸು ಸ್ವಾಮಿ ಕೇಳ್ತಾನೆ, ಲಾಸ್ಟ್ ಈಗ ನಾನು ಹೋಗ್ಬೇಕು, ನನಗೆ ಕ್ರೂಜಿಗೆ ಹಾಕಲಾಗ್ತದೆ. ಆದರೆ ನಾನು ಬಿತ್ತಿದ್ದೇನಾದರೂ ಸಫಲ ಆಗ್ತದೋ ಇಲ್ಲೋ ಏನಂತ ತಿಳ್ಕೊಳ್ಳಿಕ್ಕೆ ಅವ್ರನ್ನೆಲ್ಲ ಬಿಡಿ, ನೀವೇನಂತೀರಾ ನನ್ನನ್ನು ಅಂದರೆ, ಆ ಪೇತ್ರ, ಈ ಪೇತ್ರ ಅಲ್ಲ, ಆ ಪೇತ್ರ ಜಿಗದ್ ಹೇಳಿದ, ಸ್ವಾಮಿ ಕೇಳು ಪ್ರಶ್ನೆನ ಇದು, ನನ್ನ ಮೊದಲನೇ ದಿನ ನೀನು ಭೇಟಿ ಆಗಿದಾಗಲೇ ನನಗೆ ಗೊತ್ತು ನೀನೇ ಮಸ್ಸಿಯನ. ಅಲ್ಲಿಗೆ ನಿಂತ್ಕೊಳ್ಳಿಲ್ಲ, ನಂತರ ಬಂತು ನೋಡಿ ಯೇಸು ಸ್ವಾಮಿಗೆ. ಎಲ್ಲರೂ ಇಲ್ಲೇ ಇದ್ದೀರಾ? ಯೇಸು ಸ್ವಾಮಿಗೆ ನಿನ್ನ ನಾಳೆ ಗೊತ್ತಾ? ಹಲೋ, ಯೇಸು ಸ್ವಾಮಿಗೆ ನಿನ್ನ ನಾಳೆ ಗೊತ್ತಾ? ತಡಿ, ಮುಂದಿದ್ದವರು ಆ 2ನೇ ಸ್ಪೀಕರ್ ಹೊರಗಿರೋರು ಯಾರು ಉತ್ತರ ಕೊಡಬಾರ್ದು, ಹಿಂದಿರೋರು ನೋಡ್ಕೊಳ್ಳೋಣ. ನಾಡಿದ್ದು ಮುಂದಿನ ತಿಂಗಳು ನಿನ್ನ ಜೊತೆಗೆ ಏನಾಗುತ್ತಂತ ಯೇಸು ಸ್ವಾಮಿಗೆ ಗೊತ್ತಾ? ಪೇತ್ರನು ಮೊದಲನೇ ದಿನ ಯೇಸು ಸ್ವಾಮಿಯನ್ನು ಭೇಟಿಯಾಗಿ ಕಾಲು ಊರಿ, ನಾನು ಅಯೋಗ್ಯನು ಸ್ವಾಮಿ, ಇಷ್ಟು ಮೀನು ಜೀವನದಲ್ಲಿ ನೋಡಿಲ್ಲ, ನನ್ನನ್ನು ಬಿಟ್ಟು ಹೋಗಂತ ಹೇಳಿದಾಗ ಪೇತ್ರನು ಆ ಬಂಡೆ ಆಗ್ತಾನೆ ಅಂತ ಗೊತ್ತಿತ್ತಾ ಯೇಸು ಸ್ವಾಮಿಗೆ? ಯೇಸು ಸ್ವಾಮಿಗೆ ಗೊತ್ತಿತ್ತಾ ಇವನ ಮೇಲೆ ನಾನು ಸಭೆಯನ್ನು ಕಟ್ತೀನಂತ? ಅವತ್ತೇ ಹೇಳ್ಬೋದಿತ್ತಲ್ಲ, ಹೇಳದ್ನ? ನಿನಗೆ ಅರಿವಿಲ್ವೋ, ನಿನ್ನನ್ನು
ಕರೆದಾತನು ಎಂಥ ಶ್ರೇಷ್ಠ ಕಾರ್ಯವನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ನೀನು ಬೋಟ್ ಹತ್ತವನೆ ಅನ್ನೋದು ನಿನಗೆ ಅರಿವಿಲ್ಲ. ಅವತ್ತ ಹೇಳಲ್ಲ ಅವನು. ಯಾಕಂದ್ರೆ ಮೊದಲು ನೀನು ಎಷ್ಟು ನಂಬ್ತೀಯ ಅಂತ ಅಳಿಬೇಕು ಅವನಿಗೆ. ಮೊದಲು ನೀನು ಎಷ್ಟು ಒಪ್ಪಿಸ್ತೀಯ ಅಂತ ನೋಡ್ಬೇಕು. ಇಷ್ಟು ವರ್ಷಕ್ಕಾದವನೇ, ಮೊದಲನೇ ದಿನದಿಂದ 3 ವರ್ಷ ಸೇವೆ ಮಾಡಿದವನು, 2.5-3 ವರ್ಷಕ್ಕಾದವನೇ. 3 ವರ್ಷಗಳಾದ ಮೇಲೆ ಪೇತ್ರ ಇವತ್ತೇನು ನೀನು ಉತ್ತರ ಕೊಟ್ಟಿದೆಯೋ ಆ ಉತ್ತರದ ಮೇಲೆ ಸಭೆಯನ್ನು ಕಟ್ತೀನಿ. ಯಾವುದದು? ನೀನೇ ಮಸ್ಸಿಯನು. ಅವತ್ತ ಹೇಳ್ಬೋದಿತ್ತಲ್ಲ ಬೋಟಲ್ಲಿ, ಹೇಳಿಲ್ಲ. ನಿನಗೆ ಹೇಳಲ್ಲಮ್ಮ. ಆಮೇನ್. ಪ್ರವಾದನ ರೂಪಕವಾಗಿ ಸ್ವಲ್ಪ ಮಾತಾಡ್ಲಾ? ಆಮೇನ್. ಹಿ ವಿಲ್ ನಾಟ್ ಟೆಲ್ ಯು. ನಿನಗೆ ಹೇಳಲ್ಲ ಅವನು. ನಿನಗೆ ಹೇಳಲ್ಲ ಅವನು. ನಿನಗೆ ಹೇಳಲ್ಲ ಅವನು. ನಿನಗೆ ಹೇಳಲ್ಲ ಅವನು. ಇವತ್ತು ಹೇಳಲ್ಲ ನಿನಗೆ. ಕೇಳ್ತಾ ಇದ್ದೀರಾ ವೆಂಕಟೇಶ್? ಕೇಳ್ತಾ ಇದ್ದೀಯ ಅಭಿಷೇಕ್? ಇವತ್ತು ಹೇಳಲ್ಲ ನಿನಗೆ. ಆತ ನೋಡ್ತಾನೆ ಹೆಂಗ್ ಹಿಂಬಾಲಿಸ್ತೀಯ. ನಿನ್ನ ಕೊನೆಯವರೆಗೂ ನಿನ್ನ ಮನವರಿಕೆ ಗಟ್ಟಿಯಾಗಿರ್ತದೆ ನೋಡ್ತಿದ್ದಾನೆ. ಕೂತವ್ರು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಐ ಪ್ರೊಫೆಸೈ ಓವರ್ ಯುವರ್ ಲೈಫ್. ನಿಮ್ಮ ಜೀವನ ಮೇಲೆ ಪ್ರವಾದನೆ ಮಾಡ್ತಾ ಇದ್ದೀನಿ. ಎಂತ ಬಂಡೆಯನ್ನಾಗಿ ನಿಮ್ಮನ್ನು ಮಾಡ್ಲಿಕ್ಕಿದ್ದಾನೆ ಎಂಬುದು ನಿಮಗೆ ಅರಿವಿಲ್ಲ. ಪ್ರತಿದಿನ ಆತನ ಜೊತೆಗೆ ನಡೀರಿ. ಯಾಕಂದ್ರೆ ಯಾವ ದಿನ ಅವರನ್ನು ಬಿಡ್ತೀರೋ ನೀವು ಆತನ ಯೋಜನೆಯನ್ನ ಫೇಲ್ ಮಾಡ್ತಾ ಇದ್ದೀರಾ. ಮೊದಲೇ ದಿನ ಹೇಳಬೇಕಿತ್ತಲ್ಲ, ಹೇಳಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದಾನೆ. ಓದ್ಕೊಳ್ಳೋಣ. ಪೇತ್ರನು ಅದಕ್ಕೆ 14ನೇ ಅಧ್ಯಾಯ ಮುಂದೆ 16ನೇ ಅಧ್ಯಾಯದ 15ನೇ ವಚನ ನೋಡಿ ಏನು ಹೇಳ್ತದೆ. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ. ಒಂದು ನಿಮಿಷ. ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಈಗ ನೀವೇ ಹೇಳಿ ನನಗೆ, ಇದು ಇವತ್ತಿನ ಉತ್ತರ ಅನಿಸ್ತದೋ ಅಥವಾ ಬೋಟಲ್ಲಿ ಕೊಡ್ಬೇಕಾದಂತ ಉತ್ತರ ಅನಿಸ್ತದೋ? ಆ ಬೋಟಲ್ಲಿ ಇವನಿಗೆ ಆದಂತ ಅನುಭವನೋ ಇದು, ಅಥವಾ ಇವತ್ತು ಹೇಳ್ತಾ ಇದ್ದಾನ? ಆಮೇನ್, ಆಮೇನ್. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ದೇವರು ಒಂದಲ್ಲ ಒಂದು ದಿನ ಅನುಭವ ಕೊಟ್ಟಿದ್ದಾನೆ. ಅದನ್ನು ಜ್ಞಾಪಿಸ್ಕೊಳ್ರಿ. ತಿರುಗಿ ಆ ಪ್ರೀತಿಗೆ ಬನ್ನಿ, ತಿರುಗಿ ಆ ಪರಿಶುದ್ಧತೆಗೆ ಬನ್ನಿ, ತಿರುಗಿ ಆ ಪ್ರತಿಷ್ಠೆಗೆ ಬನ್ನಿ, ತಿರುಗಿ ಆ ಪ್ರಾರ್ಥನೆಗೆ ಬನ್ನಿ. ನೀವು ಮರ್ತಿದ್ರು ಆತನು ನಿಮ್ಮನ್ನು ಕರೆದಿರುವುದನ್ನು ಮರ್ತಿಲ್ಲ. ನೀವು ಮರ್ತಿದ್ರು ದೇವರು ನಿನ್ನನ್ನು ಕರೆದಿರೋ ವಿಷಯವನ್ನು ಮರ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಗಟ್ಟಿಯಾಗಿ ಆಮೇಲೆ ಮುಂದೋದಮ್ಮ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ. ಲಕ್ಷ ಕೊಟ್ಟು ಕೇಳಿ, ಯಾಕೆ ಆತನ ಅಡ್ರೆಸ್ ಹೇಳ್ತಾ ಇದ್ದಾನೆ? ಯಾಕೆ ಅವರ ಅಪ್ಪನ ಹೆಸರು ಹೇಳ್ತಾ ಇದ್ದಾನೆ? ತಿಳ್ಕೊಳ್ಳಿಕ್ಕೆ ಮನಸ್ಸಿರೋರು ನನ್ನ ಕಡೆಗೆ ಧ್ಯಾನ ಕೊಡಿ. ಇವತ್ತಿನವರೆಗೂ ಯೋನನ ಮಗನೇ ಅಂದಿಲ್ಲ. ಇವತ್ತಿನವರೆಗೂ ಸೀಮೋನ್ ಪೇತ್ರನೇ ಅಂದವನು. ಇವತ್ತಿನವರೆಗೂ ಪೇತ್ರನೇ ಅಂದವನು. ಇವತ್ತಿನವರೆಗೂ ಎಲೆ ಅಪನಂಬಿಕೆ ಉಳ್ಳವನೇ ಅಂತ ಗದರಿಸಿದವನು. ಇವತ್ತೊಮ್ಮಿಂದೊಮ್ಮೆ ಅವರ ಅಪ್ಪನ ಹೆಸರು ಯಾಕೆ ಹೇಳ್ತಾವನಾಯ್ತಾ? ತಿಳ್ಕೊಳ್ಬೇಕಿದ್ರೆ ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿ. ಏನಂತೆ? ಯೋನನ ಮಗನಾದ ಸೀಮೋನನೇ, ಯೋನನ ಮಗನಾದ ಸೀಮೋನನೇ. ಮುಂದೆ, ನೀನು ಧನ್ಯನು. ನೀನು, ನಿಮ್ಮಪ್ಪ ನಿನ್ನನ್ನು ಬೆಸ್ತನನ್ನಾಗಿ ಮಾಡಿದ. ನಿನ್ನ ಪ್ರಕಟಣೆಯ ಅನುಭವ ನಿನ್ನನ್ನು ಧನ್ಯನಾಗಿ ಮಾಡ್ತು. ಮುಗಿಲಿಲ್ಲ, ಒಂದು ನಿಮಿಷ. ಈ ಗುಟ್ಟು ನಿನಗೆ ತಿಳಿಸಿದವರು, ಈ ಗುಟ್ಟು ನಿನಗೆ ತಿಳಿಸಿದವರು ನಿಮ್ಮಪ್ಪನಾದಂಥ ಯೋನನಲ್ಲ. ಈ ಗುಟ್ಟನ್ನು ನನಗೆ ತಿಳಿಸಿದವರು ನೀನು ಬೆಳೆದು ಬಂದಂಥ ಸಂಸ್ಕೃತಿ ಅಲ್ಲ. ನೀನು ಈ ಗುಟ್ಟನ್ನು ನಿನಗೆ ತಿಳಿಸಿದ್ದು ನೀನು ಬೆಳೆದಂತ. ಕೇಳ್ತಾ ಇದ್ದೀರಾ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಯೋನನು ಅಂದ್ರೆ ಆ ಯಹುದ್ಯನು. ಯೋನನಲ್ಲ ಅವನ ತಂದೆ ಹೆಸರು. ಯೋನನು ಅಂದ್ರೆ ಯಾವ ಆ ಯಹುದ್ಯನು? ಯೋನನು ಸಹ, ಇವನ ತಂದೆಯಾದ ಯೋನನು ಸಹ ಮಸ್ಸಿಯನಿಗೋಸ್ಕರ ಕಾದುಕೊಂಡಿದ್ದಾಗಲೂ ಆ ಮಸ್ಸಿಯನನ್ನ ಗುರುತಿಸ್ತಿಲ್ಲ. ಯೋನನ ಮಗನಾದಂತ ಪೇತ್ರನೇ, ಈಗ ನೀನು ಧನ್ಯನು. ಯೋನನ ಮಗನಾದ್ರೂ ಈಗ ನೀನು ಧನ್ಯನು. ಯಾಕೆ? ಬೇಗ. ಈ ಗುಟ್ಟು ನಿನಗೆ ತಿಳಿಸಿದವರು ಏನು? ಈ ವಿಷಯನ, ಈ ವಿಷಯ ಅಂತ ಬರ್ದಿದ್ಯಾ? ಏನು 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 ಏನು? ಗಟ್ಟಿಯಾಗಿ ವಾಕ್ಯದಿಂದ ನಿನ್ನ ಜೀವನಕ್ಕೆ ಬೇಕಾಗಿರುವಂತ ಗುಟ್ಟುಗಳನ್ನ
ಯಾರು ತಿಳಿಸ್ಬೇಕು? ಪರಲೋಕದಲ್ಲಿರುವ ಭೂಮಿಯ ಮೇಲೆ ಯೋನನ ಮಗನಾಗಿರುವ ಪೇತ್ರನೇ, ನೀನು ಈಗ ಧನ್ಯನು. ಇಂದಿನಿಂದ ನೀನು ಯೋನನ ಮಗನೆಂಬುದಾಗಿ ಕರೆಯಲ್ಪಡೋದಿಲ್ಲ. ಯಾಕಂದ್ರೆ ಈ ಗುಟ್ಟನ್ನ ನಿನಗೆ ಪರಲೋಕದಲ್ಲಿರುವ ನನ್ನ ತಂದೆ ತಿಳಿಸಿದನು. ಅಂದ್ರೆ ಇವನು ಹಿಂಬಾಲಿಸಿದ ದಿನ ಆತನ ಶಿಷ್ಯನಾಗಲಿಲ್ಲ. ಆದರೆ ಯಾವ ದಿನ ಯೇಸು ಸ್ವಾಮಿ ಮಸ್ಯನೆಂಬಂತ ಗುಟ್ಟು ಇವನ ಮನಸ್ಸಿಗೆ ಪ್ರಕಟವಾಯಿತೋ ಆ ದಿನ ಇವನು ಧನ್ಯನಾದ. ನಾನಿದ್ರೆ ಅಯ್ಯೋ ಸ್ವಾಮಿ, ಇಷ್ಟು 2 ವರ್ಷ ಆಯ್ತು ನೀನು ಹಿಂದೆ ಬಿದ್ದು, ಇವತ್ತು ಧನ್ಯನಾದನಾ ಅಂತ ಕೇಳಿದ್ರೆ ಯೇಸು ಸ್ವಾಮಿ ಹೇಳೋನು, ಹೌದ್ಲೋ ಅದೇ ರೀತಿ ಇರೋದು ದೇವ್ರ ರಾಜ್ಯ. ಯಾಕಂತಂದ್ರೆ ನೀನು ಇಡೀ 10 ವರ್ಷ ನನ್ನ ಹಿಂದೆ ಬಂದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನು ಸಂಬಂಧನೇ ಇಲ್ಲ ನನಗೆ. ಅದಕ್ಕೆ ಆ ದಿನ ನೋಡಿ, ಯಾವ ದಿನ? ನ್ಯಾಯ ನಿರ್ಣಯ ದಿನ ನೋಡಿ. ಎಷ್ಟೋ ಜನ ಅಲ್ಲಿ ಬಾಲ ಹೊಯ್ಕೊಂಡು ನಮ್ಮ ಸ್ಟೈಲ್ ರೀ ಇದು, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಸ್ವಾಮಿ ಈಗ ಧನ್ಯ ಅಂತ ಹೇಳ್ತಿಲ್ಲ, 2 ವರ್ಷ ಆಯ್ತು ನೀನು ಹಿಂದೆ ಬಂದಂದ್ರೆ ಸ್ವಾಮಿ ಹೇಳ್ತಾನೆ, ಯಾವ ದಿನ ನಿನಗೆ ಈ ಪ್ರಕಟಣೆ? ಪಪ್ಪ ಮಮ್ಮಿ ಜೋಡಿ ನೀನು 20 ವರ್ಷ ಸಭೆಗೆ ಹೋದ್ರೂ ಚಿಂತಿಲ್ಲ. ಎಲ್ಲಿವರೆಗೂ ನಿನಗೆ ನಿನ್ನ ಯೇಸುವಿನ ಅನುಭವ ಆಗೋದಿಲ್ಲೋ ಅಲ್ಲಿವರೆಗೆ ನೀನು ಧನ್ಯನೂ ಅಲ್ಲ. ಇವತ್ತಿನ ಸಭೆ ನಾವು ಪಾಸ್ಟರ್ ಪೌಲ್ ತಂಗಾರ್ ಚರ್ಚಿಗೆ ಹೋಗ್ತೀವಿ, ನಾವು ಧನ್ಯರು. ಪಾಸ್ಟರ್ ಸಂತೋಷರ್ ಚರ್ಚಿಗೆ ಹೋಗ್ತೇವೆ, ಅದು ಹುಚ್ಚ. ಎಲ್ಲಿವರೆಗೂ ಯೇಸು ಸ್ವಾಮಿ ನನ್ನವನು ನೀನು ಅಂತ ಹೇಳಲು ಎಂಥ ಸಭೆಗೆ ನೀನು ಹೋದ್ರೂ ಚಿಂತೆ ಇಲ್ಲ. ನೀನು ಬದಲಾಗಬೇಕು. ಎಷ್ಟು ಜನರಿಗೆ ಆಶೀರ್ವಾದ ಆಗ್ತಾಯಿದೆ ಗೊತ್ತಿಲ್ಲ, ನನಗೆ ಮಾತ್ರ ಭಾಳ ಆಶೀರ್ವಾದ ಆಗ್ತಾ ಇದೆ. ಆಮೇಲೆ ಈ ಅಡಿಗೆ ಮಾಡೋರು ರುಚಿ ನೋಡ್ತಾರೆ, ನೋಡ್ಕೊತ ರುಚಿಯಾಗಿದ್ದರೆ ಏನು ಮಾಡ್ತಾರೆ? ಒಂದು ಚಮಚ ಪಾಚಕ್ಕೆ ಒಂದು ಸಣ್ಣ ಪ್ಲೇಟಲ್ಲಿ ಅಡುಗೆನೇ ಮಾಡೋದ ಬಿಡ್ರಿ, ಎಲ್ಲ ಪರಿಶುದ್ಧರು. ದೇವದೂತರು ಡೇಲಿ ಗೊತ್ತಿಲ್ಲ ನಮ್ಮ ಜನರಿಗೆ, ನಿಮ್ಗೆ ಗೊತ್ತಿಲ್ಲ ನಮ್ಮ ಜನರಿಗೆ, ನೋಡೋರ್ಗೂ ಹೇಳ್ತೀವಿ, ನಮ್ಮ ಗೊತ್ತಿಲ್ಲ. ದೇವದೂತರು ಅಡುಗೆ ಮಾಡಿ ತಂದು ಕೊಡ್ತಾರೆ ಇವ್ರಿಗೆ, ಅದಕ್ಕೆ ಉತ್ತರನೇ ಕೊಡಲ್ಲ ಅವರು. ಅಡುಗೆ ಮಾಡಿ ಗೊತ್ತಿಲ್ಲ. ಹಲೋ ಅಮ್ಮ, ಮುಂದೆ ಓದ್ತಮ್ಮ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ. ಯಾಕೀಗ ನಾನು ಹೇಳ್ತೇನೆ ಅಂತ ಹೇಳ್ತಾವನೆ? ಕೇಳ್ತಾ ಇದ್ದೀರಾ? ಇದನ್ನು ನನ್ನ ದಾಟಿಯಲ್ಲಿ ಬೇಗ ಬೇಗ ಹೇಳಿಬಿಡ್ಲಾ? ಬೇರೆಯವ್ರು ಏನು ಹೇಳ್ತಾರೆ ಬಿಟ್ಬಿಡಿ, ನೀವೇನು ಹೇಳ್ತೀರಾ? ಪೇತ್ರ, ಸ್ವಾಮಿ ಫಸ್ಟ್ ಡೇಯಿಂದ ನನಗೆ ಗ್ಯಾರಂಟಿ ಐತೆ ನೀನೇ ಬರಬೇಕಾದಂಥ ಕ್ರಿಸ್ತನ. ತಕ್ಷಣ ಯೇಸು ಸ್ವಾಮಿ ಸೀಮೋನ್ ಪೇತ್ರ ಅನ್ನಲಿಲ್ಲ, ಯೋನನ ಮಗನಾದ ಪೇತ್ರನೇ. ಹಳೆ ಅಡ್ರೆಸ್ಸನ್ನು ಇವತ್ತು ತೆಗಿತೀನಿ ನಾನು, ಯಾಕಂದ್ರೆ ನಿನಗೆ ಹೊಸ ಪ್ರಕಟಣೆ ಸಿಕ್ತು. ನೀನು ಧನ್ಯನ. ಯಾಕಪ್ಪ ಅಂದರೆ ಈ ಗುಟ್ಟನ್ನು ನಿನಗೆ ಯಾರು ಹೇಳಿಲ್ಲ, ಮನುಷ್ಯರು ಯಾರು ಹೇಳಿಲ್ಲ. ನಿನ್ನ ತಂದೆ ಏನು ಹೇಳಿದ್ದ? ಮಸ್ಯನ ಹಂಗಿರ್ತಾನೆ. ಯೋನನೇನು ಕಲಿಸಿದ ನಿನಗೆ? ಮಸ್ಯನ ಹಿಂಗಿರ್ತಾನೆ. ಆದರೆ ಇವತ್ತು ನಿನ್ನ ಅನುಭವದಿಂದ ನೀನು ಪಡ್ಕೊಂಡೆ. ಈ ಗುಟ್ಟು ಬೇರೆ ಯಾರು ಹೇಳಿಲ್ಲ ನಿನಗೆ, ನನ್ನ ತಂದೆಯಾದ ದೇವರು ನಿನಗೆ ಗುಟ್ಟನ್ನು ಹೇಳ್ತಾನೆ. ಅದೇನೆಂದರೆ ನಾನು ಈಗ ಹೇಳ್ತಾನೆ, ನಾನು ನಿನಗೊಂದು ಮಾತು ಹೇಳ್ತೀನಿ. ಅಂದರೆ ಕೇಳಿ, ಎಷ್ಟು ಜನರಿಗೆ ಇದು ಅರ್ಥ ಆಗ್ತದೆ ಗೊತ್ತಿಲ್ಲ. ನನ್ನ ತಂದೆ ನಿನಗೆ ಗುಟ್ಟನ್ನು ಹೇಳಿಬಿಟ್ಟಾನೆ. ಎಷ್ಟು ಸ್ಥಾನ ಅರ್ಥ ಆಗ್ತದ? ತಂದೆ ತಾನೇ ಗುಟ್ಟನ್ನು ಕೊಟ್ಟರೆ ಯೇಸ್ವಾಮಿ ಹೇಳೋದೇನೆಂದರೆ, ನನಗಿಂತಲೂ ಶ್ರೇಷ್ಠವಾದ ಗುಟ್ಟು ನಿನಗೆ ಸಿಕ್ತು. ನಾನೇನು ಹೇಳೋದಿಲ್ಲ ಈಗ. ಅದಕ್ಕೆ ಏನು ಹೇಳ್ತಾನೆ, ತಂದೆ ನಿನಗೆ ಗುಟ್ಟು ಕೊಟ್ಟಾನೆ, ಆದರೆ ನಾನೂ ಒಂದು ಮಾತು ನಿನಗೆ ಹೇಳ್ತೀನಿ. ಅರ್ಥ ಆದವ್ರು ಧನ್ಯರು. ಯಹೂದ್ಯರು ಹೇಳಿದ್ವೊಂದು, ಫರಿಸಾಯರು ಹೇಳಿದ್ವೊಂದು, ಕತೆಗಳು ಹೇಳಿದ್ವೊಂದು, ಇವರು ಊಹಿಸ್ಕೊಂಡಿದ್ದು ಇನ್ನೊಂದು. ಆದರೆ ತಂದೆ ಅವನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ತನ್ನ ಗುಟ್ಟನ್ನು ಕೊಡುವಾಗ ಯೇಸ್ವಾಮಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ತಂದೆಯಿಂದ ನೇರವಾಗಿ ನೀನು ಗುಟ್ಟು ಬಂದಿತ್ತೆ, ನನ್ನ ಕಡೆ ಏನಿಲ್ಲ ಈಗ ನೀನು ಕೊಡಲಿಕ್ಕೆ, ಆದರೂ ನಾನೂ ಒಂದು ಮಾತು ಹೇಳ್ತೇನೆ. ಅರ್ಥ ಆಯ್ತಾ? ಅಂದರೆ ತಂದೆಯಿಂದ ಸ್ವೀಕರಿಸ್ಕೊಳ್ಳೋದು ಎಷ್ಟು ಶ್ರೇಷ್ಠ ಅಂದರೆ, ಯೇಸು ಸ್ವಾಮಿ ತಾನೇ ಹಿಂದೆ ಸರಿದು ಹೇಳ್ತಾ ಇದ್ದಾನೆ, ನೀನು ಮುಂದೆ ಹೋದಪ್ಪ, ಆದರೆ ನಾನು ಒಂದು ಮಾತು ಹೇಳ್ತೇನೆ. ವಾಟ್ ಲೆವೆಲ್ ಇಟ್ ಈಸ್. ನಾನೂ ಒಂದು ಮಾತು ಹೇಳ್ತೇನೆ. ಏನಂತೆ? ದೇವರು ಭೂಮಿ ಮೇಲೆ ನಡೆದಂಥ ಶ್ರೇಷ್ಠ ಬೋಧಕ ಯೇಸು ಸ್ವಾಮಿ. ಅವನೇ ಪೇತ್ರನಿಗೆ ನಿಂದು ಮೆಸೇಜ್ ಡೈರೆಕ್ಟ್ ತಂದೆಯಿಂದ ಬಂದ್ಬಿಡ್ತಪ್ಪ, ಆದರೆ ನಾನು ಒಂದು ಮಾತು ಹೇಳ್ತೀನಿ ಅಂದರೆ ಆ ಮೆಸೇಜ್ ಎಷ್ಟು ಶ್ರೇಷ್ಠ ಆಗಿರಬಾರ್ದು, ಎಷ್ಟು ಶ್ರೇಷ್ಠ ಆಗಿರಬಾರ್ದು ಆ ಮೆಸೇಜ್. ನಾನು ಒಂದು ಮಾತು ಹೇಳ್ತೇನೆ. ಅರ್ಥ ಆಯ್ತಾ? ಅದರ ಅರ್ಥ ಸ್ಟಾಪ್ ಮಾಡಿ. ನಮ್ಮ ಪಾಸ್ಟ್ ಚೆನ್ನಾಗಿ ಬೋಸಿದ್ರು ಸ್ಟಾಪ್ ಮಾಡಿ, ಅಯ್ಯೋ
ಇವತ್ತೇನು ಮಾತಾಡಿದ ದೇವ್ರು ನನ್ನ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವಾಗ ಕೇಳಿದ್ದೆ, ವೈರಿಗಳನ್ನ ಕ್ಷಮಿಸಂತ. ಆದರೆ ಇವತ್ತು ಆ ಮನಸ್ಸು ಬಂದ್ಬಿಡ್ತು ನನ್ನೊಳಗಡೆ. ದೇವರ ಮನಸ್ಸು ಕೊಟ್ಬಿಟ್ಟ. ಆ ಸ್ವಾಮಿಯನ್ನು ಅನುಭವಿಸ್ಬೇಕು ನೀವು. ಪಾಸ್ಟರ್ ಹೆಂಗೆ ಅನುಭವಿಸೋದು? ನಾನು ಹೇಳ್ತೀನಿ, ಕಲ್ಯಾಣಿಯಲ್ಲಿ ಬಾಲುಷ ಭಾಳ ಚೆನ್ನಾಗಿ ಸಿಗ್ತದೆ, ಭಾಳ ಚೆನ್ನಾಗಿ ಸಿಗ್ತದೆ, ಭಾಳ ಚೆನ್ನಾಗಿ ಸಿಗ್ತದೆ. ನಾನು ವಾರದಲ್ಲಿ 4 ಸಾರಿ ತಿಂತೀನಿ, ನಿಮಗೊಂದಿವ್ಸ ಮನೇಲಿ ಕೂತಿರ್ತೀರ, ಸ್ವೀಟ್ ತಿನ್ಬೇಕಂತ ಆಸೆ ಆಗುತ್ತೆ, ಸ್ವೀಟ್ ತಿನ್ನಬೇಕು. ಪಾಸ್ಟರ್ ಹೇಳಿದ್ರೆ ಕಲ್ಯಾಣಿ ಅಷ್ಟು ದೂರ ಹೋಗೋದೇನು? ಮನೆಯಲ್ಲಿ ಏನೈತೆ, ಸಕ್ಕರೆ ಐತೆ, ಕೊಟ್ಬಿಡು. ಸ್ವೀಟೇ ತಾನೇ. ಹಿಂಗೆ ನಮ್ಮ ಕತೆ ದೇವ್ರ ವಾಕ್ಯದ ಬಗ್ಗೆ. ಉಪವಾಸ ಪ್ರಾರ್ಥನೆ, 4 ತಾಸು ಪ್ರಾರ್ಥನೆ. ಟಿ ವಿ ಹಚ್ಬಿಡೋದು, ಮೆಸೇಜ್ ನೋಡ್ಕೊಂಡ್ಬಿಡೋದು, ಮುಗಿದು ಹೋಗ್ತೈತೆ, ಖಲಾಸ್, ಫಿನಿಶ್ಡ್. ದಿನಕರ ಭಾಳ ಪವಿತ್ರ ಇರ್ತೈತೆ. ಬರೀ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ನಿನಗೆ ಮೋಸ ಮಾಡ್ಕೊಳ್ತಾ ಇದೆಯೋ ಮೋಸಗಾರನೇ. ಅಲ್ಲಿಂದ ನಿನಗೆ ಅನುಭವ ಆಗಲ್ಲ. ನಿನಗೆ ಅನುಭವ ಆಗೋದು ನೀನು ಮೊಣಕಾಲು ಆಗಲೇ. ಅದು ನಿನಗೆ ತಿಳುವಳಿಕೆ ಕೊಡ್ಬೋದು. ಆದರೆ ಪಟ್ಟಂಥ ತಿಳುವಳಿಕೆಯನ್ನು ನೀನು ಅಳವಡಿಸ್ಕೊಳ್ಬೇಕಾದ್ರೆ ಪವಿತ್ರಾತ್ಮನ ಬಲ ಬೇಕು. ಅದು ನಿನ್ನ ಪ್ರಾರ್ಥನೆಯಲ್ಲೇ ಸಿಗೋದು. ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ, ಏನಂತೆ? ಅದೇನೆಂದರೆ, ನೀನು ಪೇತ್ರನು. ನೀನು ಯಾಕೆ ಅವ್ನು ಗೊತ್ತಿಲ್ಲ ಅವನು ಪೇತ್ರ ಅಂತ? ಸ್ವಾಮಿನ ಏನು ಜೋಕ್ ಮಾಡ್ತಾರೆ, ನೀನು ಪೇತ್ರನೇ ಗೊತ್ತು ಸ್ವಾಮಿ, ನಾನು ಪೇತ್ರ ಇಲ್ಲ. ಆ ಪೇತ್ರ ಹೋದ, ನೀನು ಪೇತ್ರ. ಇವತ್ತು ನೀನು ಪೇತ್ರ. ಯಾಕೆ? ನಿನಗೆ ಅನುಭವಿಸಿದೆಲ್ಲ ನಾನೇ ಮಸ್ಸಿಯನಂತ. ಇವತ್ತು ನೀನು ಪೇತ್ರ. ಸ್ವಾಮಿ 20 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದೀನಿ, ಆದರೆ ಇವತ್ತು ನೀನು ಅನುಭವಿಸ್ತಲ್ಲ, ಇವತ್ತು ನೀನು ಪೇತ್ರ. ಈ ಬಂಡೆಯ ಮೇಲೆ, ಈ ಬಂಡೆಯ ಮೇಲೆ. ಯಾವ ಬಂಡೆಯ ಮೇಲೆ? ಏನನ್ನ ಗ್ರಹಿಸ್ಕೊಂಡಿಯಲ್ಲ, ಏನು ಅರ್ಥ ಮಾಡ್ಕೊಂಡಿಯಲ್ಲ, ಈ ಅರ್ಥದ ಮೇಲೆ ನನ್ನ ಸಭೆಯನ್ನು ಕಟ್ಟುವೆ. ಏನ ಅರ್ಥ? ಯೇಸುವೇ ಕ್ರಿಸ್ತನು. ಇವತ್ತು ಸಭೆ ನಿಂತಿರೋದು ಅದೇ ಮನವರಿಕೆಯ ಮೇಲೆ. ಯೇಸುವೇ ಕ್ರಿಸ್ತನು, ಆತನೇ ಒಡೆಯನು. ಈ ಪ್ರಕಟಣೆಯ ಮೇಲೆ, ಈ ಕನ್ವಿಕ್ಷನ್ ಮೇಲೆ ನಾನು ಸಭೆ ಕಟ್ತೀನಿ. ಎಂಥ ಸಭೆ ಕಟ್ತೀನಿ? ಪಾತಾಳ ಲೋಕದ ಬಲವು. ಪಾತಾಳ ಲೋಕ ಅಂದರೆ ಯಹೂದರ ಸಭೆಯ ವಿರುದ್ಧ ಪಾತಾಳ ಲೋಕ ಜಯಿಸ್ತಾ ಇತ್ತು. ಅದಕ್ಕೆ ಯೇಸು ಸ್ವಾಮಿ ಒಂದು ಆರಾಧನೆಗೆ ಹೋಗ್ತಾನೆ, ಅಲ್ಲಿ ಆ ಒಂದು ಸಭಾ ಮಂದಿರಕ್ಕೆ ಹೋಗ್ತಾನೆ. ಅಲ್ಲೊಬ್ಬರು ಮಿಸ್ಟರ್ ಕೂತ್ಕೊಂಡಿದ್ರು. ಯೇಸು ಸ್ವಾಮಿ ನೋಡಿದ್ದು, ನಮ್ಮನ್ನ ಸಮಯಕ್ಕಿಂತ ಮುಂಚೆ ನಾಶ ಮಾಡ್ಲಿಕ್ಕೆ ಬಂದ್ಯಾ? ಎಲ್ಲಿ ಕೂತವನೆ? ಚರ್ಚಲ್ಲಿ. ಯಾರು? ದವಡ್ದವನ. ಇವತ್ತವರೆಗೆ ಯಾರು ಡಿಸ್ಟರ್ಬ್ ಮಾಡಿಲ್ಲ ಅವನಿಗೆ. ದೆವ್ವ ಚರ್ಚಿಗೆ ಹೋಗ್ತೈತ? ಅಯ್ಯೋ ದೇವ್ರೆ, ಅರ್ಥ ಆಗ್ತಾ ಇಲ್ವಾ? ಎಷ್ಟು ಸ್ಪಷ್ಟ ಬರೆದಿದೆ ಅಲ್ಲಿ. ಅವರ ಸಭಾ ಮಂದಿರದಲ್ಲಿ ಒಬ್ಬ ದೆವ್ವ ಹಿಡಿದವನು ಇದ್ದನು. ಆತನು ಯೇಸುವನ್ನು ಕಂಡು, ನಮ್ಮ ಗೊಡವೆ ನಿನಗೇಕೆ? ಆ ಯಹೂದ್ಯರ ಸಭೆ, ಕ್ಷಮಿಸಿ, ನಾನು ಧಾರ್ಮಿಕ ಸಭೆಯಲ್ಲಿ ಬೋಧಿಸ್ತಾ ಇಲ್ಲ, ಅದಕ್ಕೆ ಇದನ್ನೆಲ್ಲ ಹೇಳ್ತೀನಿ. ಯಹೂದ್ಯರಲ್ಲಿ ಸಭಾ ಮಂದಿರ ಅಂದರೆ ಚಿಕ್ಕವ್ರನ್ನ ಬಿಟ್ಟು ಉಳಿದವರೆಲ್ಲ ಕಡ್ಡಾಯವಾಗಿ ಸರದಿಯ ಪ್ರಕಾರ ಪಾರಾಯಣ ಪಾಠ ಮಾಡಬೇಕು. ಅಂದರೆ ಬೈಬಲ್ ಓದಬೇಕು ಮುಂದೆ ಬಂದು. ಅದಕ್ಕೆ ಹೇಳ್ತದೆ ನೋಡ್ರಿ, ಆ ಸಭಾ ಮಂದಿರದ ಕ್ರಮಕ್ಕನುಗುಣವಾಗಿ ಪಾರಾಯಣದ ಸುರುಳಿಯು ಯೇಸುವಿನ ಕೈಗೆ ಬರಲು. ಯೇಸು ಯಾರಂತೆ ಗೊತ್ತಿಲ್ಲ, ಅವನು ಬೇರೆ ಊರವನು. ಆದರೆ ಅವನು ಸಭಾ ಮಂದಿರಕ್ಕೆ ಬಂದರೆ ಅವ್ರ ಪಾಳೆ ಪ್ರಕಾರ ಮಹಾಯಾಜಕನ ಬಂದು ಅವ್ರಿಗೆ ಸುರುಳಿ ಕೊಟ್ಟರೆ ಅವ್ನು ಬಂದು ಓದಬೇಕು. ಈ ದೆವ್ವ ಹಿಡಿದವನು ಎಷ್ಟು ಸಾರಿ ಪಾರಾಯಣ ಮಾಡೋನೋ ಗೊತ್ತಿಲ್ಲ. ಯಾಕ್ರಿ ಸುಮ್ಮನಾದ್ರಿ? ಓದ್ತೀವಿ, ಬದಲಾಗಲ್ಲ. ಯಾಕೆ? ಗುಟ್ಟು ತಂದೆಯಿಂದ ಇನ್ನೂ ಬಿಡುಗಡೆ ಆಗಿಲ್ಲ. ನಾನು ಕೇಳ್ತೀನಿ, ಯಾಕ್ರಮ್ಮ ಏನಾಯ್ತು? ಸಭೆಯೊಳಗೆ ದೇವದೂತ ಪಾಸ್ಟ್ರೆ, ಮನೆಯೊಳಗೆ ನಂಬಲಿಕ್ಕೆ ಆಗಲ್ಲ ಇವನು ಅವನೇ ಅಂತ. ಸಭೆಯೊಳಗಡೆ ಪಾರಾಯಣ, ಮನೆ ಒಳಗಡೆ
ರೈಮಿಂಗ್ ವರ್ಡ್ ನೀವೇ ಹುಡುಕೊಳ್ಳಿ. ಅದಕ್ಕೆ ಸ್ವಾಮಿ ನೀನು ಇಷ್ಟು ದಿವಸದಿಂದ ಬಂದು, ಆದರೆ ಇವತ್ತು ನೀನು ಪೇತ್ರ. ಯಾಕೆ ನೀನು ಮಸ್ಸಿನ ಅಂತ ಕರೆದಿದ್ದಕ್ಕಲ್ಲ, ಇವತ್ತು ನಿನಗೆ ಅರಿವಾಯಿತು ನಾನು ಯಾರಂತ. ಮುಂಚೆ ಆಗಿರಲಿಲ್ವಾ? ಮುಂಚೆ ಆಗಿತ್ತು, ಆದರೆ ಬಾಯಿಂದ ಹೇಳಿದ್ದಿಲ್ಲ ನೋಡ್ರಿ. ಅದಕ್ಕೆ ರೋಮ 10:9 ಹೇಳ್ತದೆ, ನೀನು ನಿನ್ನ ಬಾಯಿಂದ ಯೇಸುವೆ ನನ್ನ ಕರ್ತನೆಂಬುದಾಗಿ ಅರಿಕೆ ಮಾಡಿ, ತಂದೆಯಾದ ದೇವರು ಆತನನ್ನು ಸತ್ತೊಳಗಿಂದ ಎಬ್ಬಿಸಿದನೆಂಬುದಾಗಿ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಯಿತು. ಈ ಒಂದು ಬಂಡೆ ಮೇಲೆ ನನ್ನ ಆಲಯ ಕಟ್ತೀನಿ, ಅದು ಹಂತ ಇಂಥ ಆಲಯ ಆಗಿರೋದಲ್ಲ. ಹೆಂಗೆ ಕಟ್ತೀನಿ ಅಂತ ಹೇಳ್ದ? ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಯಾಕೆ ಸೋಲಿಸ್ತಾ ಇದೆ ಗೊತ್ತಾ ನಮಗೆ? ಯಾಕಂದ್ರೆ ನಮಗಿನ್ನೂ ಆ ಪ್ರಕಟಣೆ ಸಿಕ್ಕಿಲ್ಲ. ಯಾವನಿಗೆ ಆ ಪ್ರಕಟಣೆ ಸಿಗ್ತದೋ, ಅಂದರೆ ವಾಕ್ಯದ ನಿಜವಾದ ಪ್ರಕಟಣೆ ಸಿಗ್ತದೋ, ಪಾತಾಳ ಲೋಕ ಆತನ ವಿರುದ್ಧ ನಿಂತ್ಕೊಳ್ಳಿಕ್ಕಾಗಲ್ಲ. ಮುಂದೆ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ. ಸಣ್ಣ ಪ್ರಶ್ನೆ ಕೇಳ್ತೀನಿ ನಿಮಗೆ. ಪಾತಾಳದ ನರಕದ ಬಾಗಿಲುಗಳು ನಿನ್ನ ವಿರುದ್ಧ ನಿಲ್ಲಲ್ಲ. ಪರಲೋಕದ ಬೀಗದ ಕೈ ನೀನು ಕೊಡ್ತೀನಿ. ಭೂಮಿ ಮೇಲೆ ಏನು ಕಟ್ತೀಯೋ ಅದು ಪರಲೋಕದ ಕಟ್ಬಿಡ. ಇದನ್ನ ಯೇಸು ಸ್ವಾಮಿ ಕೊಟ್ಟನ, ಪೇತ್ರನು ಪಡ್ಕೊಂಡ. ಸ್ವಲ್ಪ ವಿಚಾರ ಮಾಡಿ ಹೇಳಿ ಬೇಗ. ಇದನ್ನ ಯೇಸು ಸ್ವಾಮಿ ಕೊಟ್ಟನ, ಪೇತ್ರನು ಪಡ್ಕೊಂಡ. ನಾವು ಭಾಳ ಒಳ್ಳೆ ಜನ, ರಿಸ್ಕೇ ಬೇಡ. ಪಾಸ್ಟ್ರೆ ಯೇಸು ಸ್ವಾಮಿ ಕೊಟ್ಟ, ಪೇತ್ರ ಪಡ್ಕೊಂಡ. ಹಲೋ, ಯೇಸು ಸ್ವಾಮಿ ಸ್ಟಾರ್ಟಿಂಗ್ನಲ್ಲಿ ಏನು ಹೇಳ್ದ? ನಾನು ಒಂದು ವಿಷಯ ಹೇಳ್ತೀನಿ. ಏನದು? ನಾನು ಒಂದು ವಿಷಯ ಹೇಳ್ತೀನಿ. ಈ ಗುಟ್ಟಿನಿಂದ ಪರಲೋಕದಿಂದ ನಿನಗೆ ಏನೇನು ಬಿಡುಗಡೆ ಆಯಿತು ಅದನ್ನು ತಿಳ್ಕೊಳ್ಳೋಷ್ಟು ಕ್ಷಮತೆ ನಿನಗಿಲ್ಲ. ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ನಿನಗೆ. ಇವತ್ತು ಏನು ಪಡ್ಕೊಂಡೆ ಅಂತ ತೋರಿಸ್ತೀನಿ. ಬೀಗದ ಕೈಗಳನ್ನು ಪಡ್ಕೊಂಡೆ. ನರಕದ ದ್ವಾರಗಳು ನಿಂತ್ಕೊಳ್ಳಕ್ಕೆ ಆಗದಂಥ ಸಭೆಯನ್ನು ಕಟ್ಟುವಂಥ ಅಭಿಷೇಕವನ್ನು ನೀನು ಪಡ್ಕೊಂಡೆ. ಯೇಸ್ವಾಮಿ ಎಲ್ಲರಿಗೂ ಕೊಟ್ಟಾನೆ, ಆದರೆ ನೀನು ಎಲ್ಲಿವರೆಗೂ ಅದನ್ನು ಪಡ್ಕೊಳ್ಳಲ್ವೋ, ನಿನ್ನ ಪ್ರಾರ್ಥನೆ, ಉಪವಾಸ, ದೇವರ ವಾಕ್ಯದ ಧ್ಯಾನ ಅದನ್ನು ಪಡ್ಕೊಳ್ಳುವವರೆಗೂ, ಹಠದಿಂದ ನೀನು ಎಲ್ಲಿವರೆಗೂ ನಿಂತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅದು ನಿನ್ನ ಜೀವನದಲ್ಲಿ ಕೆಲಸ ಮಾಡಲ್ಲ. ಅವತ್ತು ಅದನ್ನು ಪಡ್ಕೊಂಡ. ಇನ್ನೂ ಭಾಳ ಸುಂದರವಾದ ಸಂಗತಿ ಹೇಳಿ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇದು ಏನು ದಾವೀದನು ಆಲಯ ಕಟ್ತೀನಂತ ಆಸೆ ಪಟ್ಟ. ಏನು ದೇವರು ಹೇಳ್ದ, ನೀನು ಕಟ್ಟೋದಿಲ್ಲ, ನಾನು ಕಟ್ಲಿಕ್ಕೆ ಬಿಡಲ್ಲ. ಯಾಕೆ? ನಿನ್ನ ಕೈಯಿಂದ ಭಾಳ ರಕ್ತ ಸುರಿದೈತೆ. ನಿನ್ನ ಕೈಯಿಂದ ಭಾಳ ರಕ್ತ ಸುರಿದೈತೆ. ನೀನು ಭಾಳ ಯುದ್ಧಗಳನ್ನು ಮಾಡಿದ್ದೀಯ. ಇದು ಕೈ ನೀನು ಆಲಯ ಕಟ್ಟಲಿಕ್ಕಾಗಲ್ಲ. ಅವತ್ತು ಸೈತಾನ ಒಂದು ಮಾತನ್ನು ಕಲ್ತ್ಕೊಂಡ. ಕೈ ರಕ್ತದಿಂದ ಕೆಟ್ಟೋಗಿದ್ರೆ, ರಕ್ತ ಸುರಿಸಿದ್ರೆ ಆಲಯ ಕಟ್ಟಲಿಕ್ಕೆ ಆಗೋದಿಲ್ಲ. ಗೊತ್ತಾಯ್ತು ಅವನಿಗೆ ಅಲ್ವಾ? ಅವಾಗ ಆಲಯದ ಬಗ್ಗೆ ಕೇಳಿದಂಥ ಸೈತಾನ ಕೇಳಿದ್ರ ಯಾವಾಗ? ಅವಾಗಂದ್ರೆ ದಾವೀದನ ಸಮಯದಲ್ಲಿ. ಕೇಳ್ರಿ, ದಾವೀದನ ಸಮಯದಲ್ಲಿ ಆಲಯವನ್ನು ಕಟ್ಟುದ್ರ ಬಗ್ಗೆ ಯಾರೋ ಮಾತಾಡಿದಂಥ ಸೈತಾನ, ಕೇಳಿದಂಥ ಸೈತಾನ ಸಾವಿರಾರು ವರ್ಷಗಳಾದ ಮೇಲೆ ಅವಾಗ ಕೇಳ್ದವನು ಈಗ ಕೇಳ್ತಾ ಇದ್ದಾನೆ ಆಲಯ ಕಟ್ಟುದ್ರ ಬಗ್ಗೆ. ಅರ್ಥ ಆಯ್ತಾ? ಎಷ್ಟು ಜನರಿಗೆ ಅರ್ಥ ಆಯ್ತದ? ಇದೆಲ್ಲೂ ಕೇಳಿದ್ದೀನಲ್ಲ, ಭಾಳ 1000 ವರ್ಷದ ಹಿಂದೆ ದಾವೀದನಂದಿದ್ದ ನಾನು ನಿನ್ನ ಆಲಯ ಕಟ್ತೀನಂತ. ಇಲ್ಲಿ ಯೇಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾನಲ್ಲ ಅವನಿಗೆ, ನಿನ್ನ ಮೇಲೆ ಆಲಯ ಕಟ್ತೀನಂದ್ರೆ ಇವನನ್ನು ದಾವೀದನಂಗೆ ಮಾಡಬೇಕು. ಗೆತ್ಸೆಮನೆ ತೋಟದಲ್ಲಿ ಏನಾಯ್ತು? ಈ ಪೇತ್ರ ಮೀನು ಹಿಡಿಯೋ ಬೆಸ್ತ ಸೈನಿಕನೂ ಅಲ್ಲ, ಯೇಸು ಸ್ವಾಮಿನ ಹಿಡಿಲಿಕ್ಕೆ ಬಂದಿದ್ದೆ ತಡ. ಕತ್ತಿ ತೆಗೆದ್ಬಿಟ್ಟು ಕುತ್ತಿಗೆ ಗುರಿಟ್ಟಿದ್ನೋ ತಲೆಗೆ ಗುರಿಟ್ಟಿದ್ನೋ ಗೊತ್ತಿಲ್ಲ, ಕಿವಿಯಷ್ಟೇ ಹಾರ್ತು. ಯಾಕೆ? ಸೈತಾನನ ಗೊತ್ತಿತ್ತು ಇವನನ್ನು ಹೆಂಗಾದ್ರೂ ಮಾಡಿ ಕೋಪಕ್ಕೆ ಎಬ್ಬಿಸ್ಬೇಕು. ಯಾಕಂದರೆ ಯಜಮಾನನು ನುಡಿದಿದ್ದಾನೆ, ಕೈಯಲ್ಲಿ ರಕ್ತ ಇದ್ದರೆ ಆಲಯ ಕಟ್ಟೋ ಹಾಗಲ್ಲ. ಇವನ ಕೈಯಲ್ಲಿ ಹೇಗಾದರೂ. ಯಾವ ಪೇತ್ರ? ಅವನು
ನಿನ್ನೆ ಇವತ್ತು ಕತ್ತಿ ಹಿಡ್ದವನು ನಿನ್ನೇನು ಮಾಡೋನು ಗೊತ್ತಾ? ನಿನ್ನೆಲ್ಲ ಕತ್ತಿ ಹಿಡ್ದವನು ಮುಂದೆ ಸ್ವಲ್ಪ ತಾಸಿನಲ್ಲಿ ಏನು ಮಾಡೋನು ಗೊತ್ತಾ? ಈ ಯೇಸು ಸ್ವಾಮಿ ನನಗೆ ಯಾರು ಗೊತ್ತಿಲ್ಲ ಅಂತ 3 ಸಾರಿ ಹೇಳವನೆ. ಅವಾಗ ಕತ್ತಿ ಹಿಡೋಷ್ಟು ಧೈರ್ಯ ಎಲ್ಲಿಂದ ಬಂತು ಇವನಿಗೆ? ಯಾಕೆಂದ್ರೆ ಸೈತಾನನಿಗೆ ಗೊತ್ತಿತ್ತು, ಒಂದು ಸಾರಿ ಇವನು ಕತ್ತರಿಸಿದ್ರೆ ಆ ಪ್ರವಾದನೆ, ಯೇಸು ಸ್ವಾಮಿ ಹೇಳಿದಂಥ ಪ್ರವಾದನೆ ನಾಶವಾಗಿ ಹೋಗ್ಬಿಡ್ತದೆ. ಕೇಳ್ತಾ ಇದ್ದೀರಾ? ಆತನ ಜೊತೆಗೆ ನಡೀರಿ. ನಿಮ್ಮ ಮೇಲೆ ಬಹಳ ಪ್ರವಾದನೆಗಳು ಕಾದುಕೊಂಡಿದೆ. ಕತ್ತಿ ಹಿಡಿಬೇಡಿ. ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯ್ತಾನಂತ ಹೇಳಿದೆ. ಯಾರನ್ನು ಕ್ಷಮಿಸ್ಬೇಕು ಅದು ಕ್ಷಮಿಸ್ಬಿಡಿ. ಆಲಯ ಕಟ್ಟಬೇಕು. ತಾವು ಯಾರ ಮೇಲೆ ಕೋಪ ಇದೆಯೋ ಅವ್ರನ್ನ ಬಿಟ್ಬಿಡಿ. ಆಲಯ ಕಟ್ಟಬೇಕು. ನೀವು ಯಾವ ಆಲಯ? ಆ ಆಲಯಕ್ಕೆ ಪ್ರಾರ್ಥನಾ ಆಲಯ ಎಂಬುದಾಗಿ ಕರೆಯಲ್ಪಡ್ತದೆ ಅಂತ ಬರೆದಿದೆ. ನೀನು ಆಲಯ ಕಟ್ಟಬೇಕು. ಕ್ಷಮಿಸೋರನ್ನ ಕ್ಷಮಿಸ್ಬಿಡು. ಎಂಥ ವಿಚಿತ್ರ ನೋಡ್ರಿ. ಬೆಸ್ತನಾದವನು ಯೇಸು ಸ್ವಾಮಿಯನ್ನು ಅರಿಯನು ಅಂತ ಹೇಳಿದ 3 ಸಾರಿ ಅಲ್ಲಗಳೆದವನು ಕತ್ತಿ ಎಳೆದ್ಬಿಟ್ಟ. ಯಾಕಂದ್ರೆ ಸೈತಾನ್ ಗೊತ್ತಿತ್ತು, ನೀನು ಹೆಂಗಾದ್ರೂ ಮಾಡಿ ಪಂಪ್ ಮಾಡಿ ಅವನು ಎಬ್ಬಿಸ್ಬೇಕು, ಕೋಪ ಬರೆಸ್ಬೇಕು ಇವನಿಗೆ. ಯಾಕಂದರೆ ಕುತ್ತಿಗೆನೋ ತಲೆನೋ ಕಡ್ದುಬಿಟ್ರೆ ಇವನು ಆಲಯ ಕಟ್ಟಲ್ಲ. ನರಕದ ಬಾಗಿಲನ್ನು ನಾನು ಇನ್ನೂ ಅಗಲಾಗಿ ತೆಗೆದು ಭೂಮಿ ಮೇಲೆ ಅಡ್ಡಾಡ್ತೀನಿ. ಎತ್ತದ ಕತ್ತಿ ಸೆಳೆದವನು ಯಾರು ಕತ್ತಿ ತಗೊಂಡೋ ಗೊತ್ತಿಲ್ಲ. ಕತ್ತಿ ತಗೊಂಡು ಹಾಕ್ದ. ತಲೆ ಗುರುಟದ್ನೋ ಕುತ್ತಿಗೆ ಗುರುಟದ್ನೋ ಗೊತ್ತಿಲ್ಲ. ಕತ್ತಲ್ಲಿ ಕಿವಿ ಮಾತ್ರ ಹಾರಿಬಿಡ್ತು. ಆದರೆ ಸೈತಾನನಿಗೆ ಒಂದು ಗೊತ್ತಿರಲಿಲ್ಲ. ದೇವರು ದಾವೀದನಿಗೆ ಹೇಳಿದ, ಇದು ದಾವೀದ ಕುಮಾರನು. ದಾವೀದನು ಮನುಷ್ಯ, ಇವನು ದೇವಕುಮಾರ. ಅದಕ್ಕೆ ಕತ್ತಿ ಹಾರಿದಂಥ ಕಿವಿಯನ್ನು ತೆಗೆದು ತಿರುಗಿ ಹಾಕಿಟ್ಟು ತನ್ನ ಶಿಷ್ಯನಿಗೆ ಹೇಳಿದ, ಕತ್ತೆಯನ್ನು ಒಳಗಿಡು. ಕತ್ತೆ ಹಿಡಿದವನು ಕತ್ತೆಯಿಂದಲೇ ಸಾಯ್ತಾನೆ ಎಂಬುದಾಗಿ ಆತ್ಮ ಮಂಡಲದಲ್ಲಿ ಸೈತಾನನಿಗೆ ಹೇಳಿದ. ಇಂದಿನಿಂದ ಪ್ರಯತ್ನನೂ ಮಾಡಬೇಡ. ಆಮೇನ್. ಸೈತಾನ ಇಂದಿನಿಂದ ನೀನು ಪ್ರಯತ್ನನೂ ಮಾಡಬೇಡ. ಅದಕ್ಕೆ ಎಲ್ಲಿ ಹೇಳ್ದ ಹೇಳ್ರಿ? ಎಲ್ಲಿ ಹೇಳಿದ್ನ ಗೊತ್ತಾ? ಪೇತ್ರನಿಗೆ ಹೇಳೋ ರೀತಿಯಲ್ಲೇ ಸೈತಾನಿಗೆ ಹೇಳ್ದ. ಪೇತ್ರನಿಗೆ ಹೇಳ್ದ, ಕತ್ತಿ ಒಳಗಿಡು. ಕತ್ತಿ ಹಿಡಿದವ್ರು ಕತ್ಲೆಯಿಂದ ಸಾಯ್ತಾರೆ. ಯಾಕೆ ನಿನಗೆ ಗೊತ್ತಿಲ್ವಾ? ಈ ಗೊತ್ತಿಲ್ವಾ ಅಂದದ್ದು ಅವನಿಗಲ್ಲ, ಸೈತಾನನಿಗೆ. ನಿನಗೆ ಗೊತ್ತಿಲ್ವಾ? ಈಗಲೇ ನಾನು ಕೇಳ್ಕೊಂಡ್ರೆ 12 ದೂತರ, ದೇವದೂತರ 12 ಗುಂಪುಗಳನ್ನು ಈಗಲೇ ನನ್ನ ತಂದೆ ಕಳಿಸ್ಕೊಡ್ತಾನೆ. ನೀನು ಶಿಷ್ಯ, ನಿನಗೋಸ್ಕರ ಕತ್ತಿ ಹಿಡ್ದ ನೋಡು ಅಂತ ನನ್ನನ್ನು ಪ್ರೇರೇಪಿಸಿ ನನಗೂ ಕತ್ತಿ ಹಿಡಿಲಿಕ್ಕೆ ಹೇಳ್ತಾ ಇದೀಯ. ಯಾಕಂದ್ರೆ 4 ಜನ ನಾವು ನಿಮ್ಮ ಜೋಡಿಗಂದ ನಿಂತು ಬಿಟ್ಟು ಅಂದ್ರೆ ನಮ್ದು ಆಟಿಟ್ಯೂಡ್ ಚೇಂಜ್ ಆಗತ್ತೆ ನೋಡಿ. ಅರ್ಥ ಆಗಲಿಲ್ಲ? ಹೆದರ್ತಿರ್ತೀರಾ? ಪಾಸ್ಟರ್ ನಾವು ಅದೇವ್ರಿ ಅಂದ್ಬಿಟ್ರೆ ಪಾಸ್ಟರ್ ಎಕ್ದಮ್ ಹುಲಿ. ಯಾರು ಬರ್ತಾರೆ ನೋಡಿ ಬಿಡೋಣ. ಇಷ್ಟು ಜನ ಆಧಾರ ನನ್ನ ಜೊತೆಗೆ. ಪೇತ್ರ ಕತ್ತಿ ತಗೊಂಡು, ಕತ್ತೆ ಒಳಗಿಡಪ್ಪ. ನಾನು ಕೇಳ್ಕೊಂಡ್ರಲೇ ಸೈತಾನ್ ಇದನ್ನೆಲ್ಲ ಗೇಮ್ ಬಂದ್ ಮಾಡು. ಈಗ ನಾನು ಕೇಳ್ಕೊಂಡ್ರೆ ದೂತರು ಇಳಿದು ಬರ್ತಾರೆ. ನೀನು ಯಾವ ಮೂಲೆಯಲ್ಲಿ ಇರಲ್ಲ. ನಾನು ಬಂದಿದ್ದು ಕತ್ತಿ ಹಾಕ್ಲಿಕ್ಕಲ್ಲ, ನಾನು ಬಂದಿದ್ದು ಕೂಡಿಸ್ಲಿಕ್ಕೆ. ಏನು ಕೂಡಿಸ್ಲಿಕ್ಕೆ? ಕಿವಿಯನ್ನ ಕೂಡಿಸ್ಲಿಕ್ಕೆ. ಯಾಕೆ? ನೀನು ಯಾವ ಕಿವಿಯನ್ನ ಮಬ್ಬು ಮಾಡಿದ್ಯೋ ನಾನು ಇವತ್ತು ಆ ಕಿವಿಗಳನ್ನು ತೆರಿತೇನೆ. ಇವತ್ತು ಆ ಕಿವಿಗಳನ್ನು ನಾನು ತೆರಿತೇನೆ. ಅದೇ ಪೇತ್ರ. ಹಲ್ಲೆಲೂಯಾ. ಇವತ್ತು ಆಶೀರ್ವಾದಕ್ಕೆ ಸಂತೋಷದಿಂದ ಮನೆಗೆ ಹೋಗ್ತೀರಾ? ಮನೆಯಲ್ಲಿ ಪ್ರಾರ್ಥನೆ ಕಟ್ಕೊಳ್ಳಿ, ಉಪವಾಸಗಳನ್ನು ಕಟ್ಕೊಳ್ಳಿ. ತಿಂಗಳಿಗೆ 1 ದಿನದ ಉಪವಾಸ ಇರಲಿ ನಿಮಗೆ. ಯಾಕಂದರೆ ಆ ಗುಟ್ಟು ಈಗ ಬೇಕು ನಮಗೆ. ಯಾಕಂದರೆ ಎಲ್ಲಿ ಆ ಗುಟ್ಟಿರ್ತದೋ ಅಲ್ಲಿ ಆತನ ರಾಜ್ಯವನ್ನು ಕಟ್ಕೊಳ್ಳಿಕ್ಕಾಗತ್ತೆ, ನಮ್ಮ ಕುಟುಂಬಗಳನ್ನು ಕಟ್ಕೊಳ್ಳಿಕ್ಕಾಗತ್ತೆ. ಆಮೇನ್, 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 ಆಮೇನ್. ಇದನ್ನು ಆಶೀರ್ವಾದ ಹೊಂದಿ ಮನೆಗೆ ಹೋಗಿ. ದೇವರು ನಿಮ್ಮನ್ನು ಆಶೀರ್ವದಿಸಿ.